ಎಲ್ಲ ರಂಗ ತಂಡಗಳು ನಾಟಕ ಮಾಡುತ್ತವೆ, ಬಟ್ ನಿರ್ದಿಗಂತ ಅದಾಗಬಾರ್ದಲ್ಲ. ಯಂಗ್ಸ್ಟರ್ಸ್ ಕೆಲವು ಕಡೆ ಮೀಟಿಂಗ್ ಮಾಡಿದಾಗ ಯಂಗ್ಸ್ಟರ್ಸೇ ಕಾಣಿಸ್ತಾರೆ, ಎಲ್ಲ ಹಳೆಯವರೆಗೆ ಮುಂದೆ ಕೂತಿದ್ದಾರೆ. ಒಬ್ಬ ಯಂಗ್ಸ್ಟರ್ ಕೇಳಿದಾಗ ನಮಗೆ ಮಾತಾಡಲಿಕ್ಕೆ ಬಿಡುವುದಿಲ್ವ ನೀವು? ವರ್ಷಕ್ಕೆ ಒಂದಾದರೂ ಮಕ್ಕಳು ನಾಟಕ ಮಾಡಿದ್ರೆ ನಾವು ಚೆನ್ನಾಗಿರುತ್ತೆ. ನಾವೆಲ್ಲ ದೊಡ್ಡವ್ರು ನಾಟಕ ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳಿಗೆ ಒಂದೇ ಕಾಲದಲ್ಲಿ ನಿರ್ದಿಗಂತದಿಂದ ಪ್ರಾಯೋಜಿತ ನಾಟಕಗಳು ಎಲ್ಲ ಕಡೆ ನಡೀತಾ ಇದೆ. ಇದರಲ್ಲಿ ಬಿಸ್ನೆಸ್ ಅಲ್ಲ, ಖರ್ಚು ಮತ್ತು ಜನ ಬರಕ್ಕೆ ಶುರು ಮಾಡಿದ್ದಾರೆ, ಒಂದು ಅಭಿರುಚಿ ಬೆಳೀತಾ ಇದೆ. ಪ್ರಕಾಶ್ ದೊಡ್ಡ ನಟ, ಅವನ ಮುಂದೆ ನಾವು ಆಕ್ಟ್ ಮಾಡಿದ್ವಿ, ಅವ್ರು ನಮಗೆ ಚಪ್ಪಾಳೆ ಹೊಡೆದ್ರು, ಅದನ್ನ ನಾವು ಮಾಡ್ಬೇಕಲ್ಲ ಈಗ. ಎಕ್ಸಾಕ್ಟ್ಲಿ ಆ ಥರದ ಎಷ್ಟೋ ಚಪ್ಪಾಳೆಗಳಿಂದ ಬೆಳೆದ ನಾವು, ನಾ ಇಲ್ಲ ನನಗೆ ಸಾಕು ಚಪ್ಪಾಳೆ ಹೊಡೆದಿದ್ದು, ನಾನು ಕೂತ್ಕೊಳ್ತೇನೆ, ನಿಮ್ಮನ್ನು ನೋಡ್ತೇನೆ, ನಿಮಗೆ ಚಪ್ಪಾಳೆ ಮಾಡ್ತೇನೆ ಅನ್ನೋದಿಲ್ಲ. ದಿಸ್ ಈಸ್ ವಾಟ್ ಈಸ್ ಗಿವಿಂಗ್ ಬ್ಯಾಕ್. ನಮ್ಮನ್ನ ಬೆಳೆಸಿದವರಿಗೆ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. ಫ್ಯಾಂಟಾಸ್ಟಿಕ್ ಸರ್. ನಾವು ಇನ್ನೊಬ್ಬರಿಗೆ ಅದನ್ನು ಕೊಡ್ತಾ ಹೋಗ್ಬೇಕು. ಆರಂಭದಲ್ಲಿ ನೀವು ಅದನ್ನೇ ಹೇಳಿದ್ರಿ, ಇಷ್ಟು ದಿನ ನಾನು ವೇದಿಕೆಯಲ್ಲಿ ಇದ್ದಿದ್ದು ಸಾಕು, ಈಗ ನಾವೇ ವೇದಿಕೆ ಆಗಬೇಕು. ಇಲ್ದಿದ್ರೆ ನಾವೇ ಸರ್ವಾಧಿಕಾರಿಗಳ ಹತ್ರ ಕೂತ್ಕೊಂಡು ಹಾಡುರುಗಳದವ್ರು ಗಡವನ್ನ ಕೂತ್ಕೊಂಡು ಮುಂದಿಂದೇನು ನೋಡಿ. ಯಾರೇ ಒಬ್ಬ ಪ್ರತಿಭಾವಂತ ನಟ ಪಾಪ್ಯುಲರ್ ಆಗೋದು ಅವನ ಪ್ರತಿಭೆಯಿಂದ ಮಾತ್ರ ಅಲ್ಲ, ಕಾಲ ಕಾಲಕ್ಕೆ ಕೊಡುವ ಜನರ ಪ್ರೀತಿಯಿಂದ ಮತ್ತು ಅವನ ಮೇಲೆ ಇಟ್ಟಿರೋ ನಂಬಿಕೆಯಿಂದ. ನೀವು ಮತ್ತೆ ನೀನೇ ಅಂತ ಅನ್ಕೊಂಡ್ರೆ ಹೇಗದು? ಆಮೇಲೆ ನಿನ್ನನ್ನು ಬೆಳೆಸಿದ ಮೇಲೆ ನೀನು ಇನ್ನೊಬ್ಬರನ್ನ ಬೆಳೆಸು ಅಂತ ಹೇಳುತ್ತದು. ಸರ್ ನಮಸ್ಕಾರ. ನಮಸ್ಕಾರ. ನಿರ್ದಿಗಂತ ಯಾಕಾಗಿ ನಿರ್ದಿಗಂತ? ಭಾಳ ವರ್ಷಗಳಾಯ್ತಲ್ವ ರಂಗಭೂಮಿ, ನಾನು ರಂಗಭೂಮಿಯಿಂದ ಬೆಳೆದು ತುಂಬ ಯೋಚನೆ ಮಾಡ್ತಾ ಇದ್ದೆ. ರಂಗಭೂಮಿಗೆ ಮತ್ತೆ ಬರಬೇಕಾದ್ರೆ ನಾನು ಹೇಗೆ ಬರಬೇಕು? ಕೆಲವೊಂದು ತಂಡ ಕಟ್ಟೋದು ಅಂದರು, ಮತ್ತು ಆಗ ಕೆಲವು ನಾಟಕಗಳನ್ನ ಮಾಡೋಕ್ಕಾಗಲಿಲ್ಲ, ಮತ್ತೆ ಆ್ಯಕ್ಟ್ ಮಾಡೋದಾ, ಹೀಗೆ ಮಾತಾಡ್ತಾ ಮಾತಾಡ್ತಾ ಒಂದಷ್ಟು ಪೃಥ್ವಿ ಥಿಯೇಟ್ರಿಗೆ ಹೋದೆ, ರಂಗಶಂಕರಕ್ಕೆ ಹೋದೆ, ಇಲ್ಲಿ ಒಂದಷ್ಟು ಜನರನ್ನು ಭೇಟಿ ಮಾಡಿದೆ. ಆಮೇಲೆ ಅನ್ನಿಸ್ತು ವೇದಿಕೆ ಮೇಲೆ ನಿಂತದ್ದು ಸಾಕು, ನಾವು ವೇದಿಕೆ ಆಗೋ ಟೈಮ್ ಬಂತು. ಸೊ ನಿರ್ದಿಗಂತ ಹೆಸರು ಬಂದಿದ್ದು ಯಾವ ಒಂದು ಫಿಲಾಸಫಿ ಇರಬೇಕು ಅದರೊಳಗೆ ಅನ್ನುವಾಗ ನಾನು ಕುವೆಂಪು ಅವರ ಪದ್ಯ ನೆನಪಾಯಿತು. ಅನಿಕೇತನ ಓದಬೇಕಾದ್ರೆ ಆ ನಿರ್ದಿಗಂತ ಅಂದರೆ ನಾವು ಎಲ್ಲೆಯನ್ನು ದಾಟಿ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲಿ ಮೀರಿ ನಿರ್ದಿಗಂತವಾಗಿ ಆ ಫಿಲಾಸಫಿ ಇರಲಿ. ಮತ್ತು ಹೊಸ ನಟರನ್ನು ನಾಟಕ ಶಾಲೆ ಮಾಡೋದಾ ಅಂತ. ನಾಟಕ ಶಾಲೆ ಮಾಡಿದ್ರೆ ಮತ್ತೆ ಪ್ರಕಾಶ್ ರಾಜ್ ಅಕಾಡೆಮಿ ಈ ಥರ ಏನೋ ಆಗುತ್ತೆ, ಹಾಗೆಲ್ಲ ಆಗಬೇಕಾಗಿರೋದು. ನಾವು ಸುತ್ತಲೂ ಅಸೆಸ್ ಮಾಡಿದಾಗ ಒಂದು NSD ಇಂದ, ರಂಗಾಯಣದಿಂದ, ನಟನದಿಂದ ಮಂಡ್ಯ ರಮೇಶ್ ಮಾಡ್ತಿರೋದು, ಸಾಣೆಹಳ್ಳಿ ಅವರಿಂದ ನಮ್ಮ ನೀನಾಸನ್ ಎಷ್ಟೋ ವರ್ಷಗಳಿಂದ ಕೆಲಸ ಮಾಡ್ತಾರೆ, ಅವರ ಕಾಂಟ್ರಿಬ್ಯೂಷನ್ ಭಾಳ ದೊಡ್ಡದು. ಬಟ್ ಅಲ್ಲಿಂದ ಬಂದ ಪದವೀಧರರು ಏನು ಮಾಡ್ತಿದ್ದಾರೆ ಯಂಗ್ಸ್ಟರ್ಸ್ ನೋಡಿದರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಹಂಚಿ ಹೋಗಿದ್ದಾರೆ. ಸೊ ಈ ಥರದ ನಟರು ನಿರ್ದೇಶಕರುಗಳಿಗೆ ಒಂದು ಇಟ್ಟುಕೊಂಡು ಹೊಸ ನಾಟಕಗಳನ್ನು ಕಟ್ಟುವ ಮತ್ತು ಹೊಸ ಅನುಭವಗಳನ್ನ ಪಡೆಯುವ ಅಥವಾ ಹೊಸ ದಿಗಂತಗಳನ್ನು ನೋಡುವ ಸಾಧ್ಯತೆ ಇದೆಯಲ್ಲ ಅಂತ ಅನಿಸಿ ಅದೊಂದು ಕಾವುಗೂಡು ಬೆಟರ್ ಅಂತ. ಅದು ರಂಗಮಂದಿರ ಕಟ್ಟೋದಕ್ಕಿಂತ ಒಂದು ಇನ್ಕ್ಯುಬೇಟರ್. ಅಂದರೆ ಇವತ್ತಿನ ಇದರಲ್ಲಿ ನಾವು ಕಲ್ತಿರ್ತೇವೆ ಮತ್ತು ಅದನ್ನು ಅನ್ಲರ್ನಿಂಗ್ ಅಂತ ಒಂದು ಪ್ರೋಸೆಸ್ ಇದೆ. ಅಂದರೆ ಪ್ರಸ್ತುತತೆ ಬೇಕಲ್ಲ, ಇವತ್ತಿನ ರೆಲೆವೆನ್ಸ್ ಏನು ಅದನ್ನು ಹುಡುಕಾಟೋ ಸೋಲಿಕ್ಕೆ ಒಂದು ಸ್ಥಳ ಬೇಕು. ಒಂದು ರಿಹರ್ಸಲ್ ಮಾಡುವಾಗ ಇನ್ನೊಂದು ಮಾಡುವಾಗ ನಮಗೆ ಎಲ್ಲಾದ್ರೂ ರಿಸಲ್ಟ್ ಓರಿಯೆಂಟೆಡ್ ಅಲ್ಲ, ನಾಟಕ ಮಾಡಬೇಕು, ಡೇಟ್ ಫಿಕ್ಸ್ ಮಾಡಬೇಕು, ಹೋಗ್ಬಿಡ್ಬೇಕು ಶೋಗೆ. ಹಾಗಾಗದೆ ಕಟ್ಟುವ ಪ್ರಕ್ರಿಯೆ ಬೆಳೆಯುವ ಕೆಲಸ ಮಾಡೋಣ ಅಂತ. ಹಾಗಾಗಿ ನಿರ್ದಿಗಂತ ಸ್ಟಾರ್ಟ್ ಆಯಿತು. ಇದು ಕಾವುಗೂಡಾಗಿ ಇವಾಲ್ವಿಂಗ್ ಪ್ರಾಸೆಸ್ ಅಲ್ವಾ ಸರ್? ಇದಕ್ಕೆ ಒಂದು ಪ್ರಾಪರ್ ಸ್ಟ್ರಕ್ಚರ್ ಇರಬಾರ್ದು ಅಲ್ವಾ? ಒಂದು ನದಿಯ ಗುಣ ಇರಬೇಕು, ಅದು ಹರಿತಾ ಇರುತ್ತೆ, ಅದು ವ್ಯವಸಾಯಕ್ಕೆ ಯೂಸ್ ಆಗುತ್ತೆ, ಇನ್ನೊಂದಕ್ಕೆ ಯೂಸ್ ಆಗುತ್ತೆ, ಅದು ಪಡೆಗೆ ಒಂದು ಜೀವಸಲೆ ಹರಿತಾ ಇರ್ತದೆ. ರಂಗಭೂಮಿಯ ಸ್ಪೇಸು ಹಾಗಾಗಬೇಕು. ಎಕ್ಸಾಕ್ಟ್ಲಿ. ಹೊಸದು ಬರಬೇಕು, ಹಳದನ್ನು ಮತ್ತೆ ವಿಮರ್ಶಿಸಬೇಕು, ಮತ್ತು ಯುವಕರಿಗೆ ಮಕ್ಕಳಿಗೆ ಇಂಪಾರ್ಟೆಂಟಾ ಅಂತ. ಯಾಕಂದರೆ ನಾವುಗಳು ನೋಡಿದ್ರೆ ಆಯ್ತು 60, ಅದೇ ತಲೆಗಳು ಕೂತ್ಕೊಂಡು ಮತ್ತೆ ಯಂಗ್ಸ್ಟರ್ಸ್ ಕೆಲವು ಕಡೆ ಮೀಟಿಂಗ್ ಮಾಡಿದಾಗ ಯಂಗ್ಸ್ಟರ್ಸೇ ಕಾಣಿಸ್ತಾರೆ, ಎಲ್ಲ ಹಳೆಯವರೆಗೆ ಮುಂದೆ ಕೂತಿದ್ದಾರೆ. ಒಬ್ಬ ಯಂಗ್ಸ್ಟರ್ ಕೇಳಿದಾಗ ನಮಗೆ ಮಾತಾಡಲಿಕ್ಕೆ ಬಿಡುವುದಿಲ್ವ ನೀವು? ಓಕೆ, ಸರಿಯೋ ತಪ್ಪು. ಆಮೇಲೆ ಒಂದು ಕಡೆ ಹೇಳಿದಾಗಿಲ್ಲ ಸರ್, ನಾವು ಹೇಳ್ದಾಗ ನೀವು ಕೇಳಿ, ಹಂಗೆ ಆಗೋದಿಲ್ಲ, ನಿಮಗೇನೋ ಗೊತ್ತಿಲ್ಲ. ನಾನು ಹೇಳಿದೆ ಇಲ್ಲ, ಗೊತ್ತಿಲ್ಲದೆ ಇರಲಿ, ಒಂದು ಪ್ರಾಸೆಸ್ನಲ್ಲಿ ಬಂದು ಕಲ್ತ್ಕೊಳ್ಳಿ. ಸೊ ಲೆಟ್ ಅಸ್ ಸಿ, ಬಿಕಾಸ್ ಮುಂದಿನ ರಂಗಭೂಮಿ ಅವ್ರದ್ದು. ನಾವು ಕೂಡ ಯಂಗ್ಸ್ಟರ್ಸ್ ಆಗಿ ಸ್ಟಾರ್ಟ್ ಆಗಿದ್ದು. ನಾವು ಯಂಗ್ಸ್ಟರ್ಸ್ ಆಗಿದ್ದಾಗ CGK ಇರ್ಬೋದು, ಕಾರಂತರು ಇರ್ಬೋದು, ಪ್ರಸನ್ನ ಅವ್ರು ಇರ್ಬೋದು, ಲಂಕೇಶ್ ಇರ್ಬೋದು, HS ಶಿವಪ್ರಕಾಶ್ ಇರ್ಬೋದು, ಕಾರ್ನಾಡ್ರು ಇರ್ಬೋದು, ಅವ್ರನ್ನ ನೋಡ್ಕೊಂಡು ಬೆಳೆದವರಲ್ವ ನಾವು. ಆಗ ನಾವು ಹುಡುಗರು, ಈಗ ಅವ್ರ ವಯಸ್ಸಾಯ್ತಲ್ಲ ನಮಗೆ, ನಾವು ಯೋಚನೆ ಮಾಡಬೇಕು ಸರ್. ಇದೆಲ್ಲ PRF ಇಂದನೇ ನಡೆಯುತ್ತಲ್ವ ಸರ್? ಪ್ರಕಾಶ್ ರಾಜ್ ಫೌಂಡೇಶನ್ ಅಂದರೆ ನನ್ನದೊಂದು ಫೌಂಡೇಶನ್ ಇದೆ.
ತುಂಬ ಬಡತನ ಇದೆ ರಂಗಭೂಮಿಯಲ್ಲಿ. ಪಾಪ ಒಂದೊಂದು ತಂಡ ಮಾಡಬೇಕು ಅಂದರೆ ಒಂದು 2 ಲಕ್ಷ 1.5 ಲಕ್ಷ ಹೊಂದಿಸ್ಕೊಳ್ಬೇಕು, ಕೂತ್ಕೋಬೇಕು. ಈಗ ಇನ್ನೂ ದೊಡ್ಡ ದೊಡ್ಡ ಟಿಕೆಟ್ ರೇಟ್ ಎಲ್ಲ ಮಾಡ್ಕೊಂಡು ನಾಟಕ ಮಾಡೋಕ್ಕಾಗಲ್ಲ. ಸೊ ರಂಗಭೂಮಿಯ ಕೆಲಸ ಏನು? ಒಂದು ಇವತ್ತಿನ ಸಮಾಜಕ್ಕೆ ಕನ್ನಡಿಯಾಗಿರಬೇಕು, ಮತ್ತು ಕೆಲಸ ಮಾಡ್ತಿರೋರಿಗೆ ಒಂದು ಸ್ವಲ್ಪ ಆದರೂ ಒಂದು ಬೇಸಿಕ್ಸ್ ಬೇಕು. ಸೊ ಹಾಗೆ ಹುಡುಕ್ತಾ ಹೋಗೋಣ ಅಂತ. ಯಾಕಂದರೆ ಇವಾಗ ಪ್ರೇಕ್ಷಕರನ್ನು, ಜನರಲ್ಲಿ, ಸಮಾಜದಲ್ಲಿ ನಾವು ಏನು ಬದಲಾವಣೆ ತರಬೇಕು ಅಥವಾ ಯಾವ ಗ್ರಹಿಕೆಯನ್ನು ಬೆಳೆಸಬೇಕು ಅನ್ನೋದಷ್ಟೇ ನಮಗೆ ಮುಖ್ಯವಾಗುತ್ತೆ ಇರೋದು. ಮತ್ತು ನಾನು ಆ್ಯಕ್ಟ್ರು, ನಾನು ಹೇಳಿದ್ದೆ ಆಗ್ಬಿಟ್ಟೆ ಅಂತಲ್ಲ, ನಿನ್ನೊಳಗೂ ಬದಲಾವಣೆ ಆಗಬೇಕಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಮೊದಲನೇ ಪ್ರೊಡಕ್ಷನ್ ಗಾಯಗಳು ಅಂತ ಮಾಡಿದ್ವಿ. ಗಾಯಗಳು ಅಂತ ಮಾಡಿದಾಗ ಕರ್ನಾಟಕದ ಬೇರೆ ಬೇರೆ ಮೂಲೆಗಳಿರುವ ಒಂದು 15 ಜನನ ಕರೆಸಿದ್ವಿ, ಆ್ಯಕ್ಟರ್ಸ್ಗಳನ್ನು. ಆ ಆ್ಯಕ್ಟರ್ಗಳಿಗೆ 1.5-2 ತಿಂಗಳ ಒಂದು ಪ್ರಾಸೆಸ್. ಒಂದು ನಾಟಕ ಕಟ್ಟೋಣ, ನಾವೇ ಕಟ್ಟೋಣ, ಹೊಸ ನಾಟಕ ಕಟ್ಟಬೇಕಾದ್ರೆ ಇವತ್ತಿನ ಕೋಮು ದಳ್ಳುರಿ ಏನು ಉರಿತಾ ಇದೆ, ಅಥವಾ ಪ್ರಪಂಚದಲ್ಲಿ ನಡೆದಿರುವಂಥ ದೊಡ್ಡ ದೊಡ್ಡ ಯುದ್ಧಗಳು, ಅದರ ಪರಿಣಾಮದ ಇತಿಹಾಸದಿಂದ ನಾವು ಕಲಿಯಲ್ವಾ? ಆಗ ಈ 15 ಜನ ನಟರುಗಳು ಕೂಡ ಫಸ್ಟ್ ವರ್ಲ್ಡ್ ವಾರ್ನ ಬಗ್ಗೆ ಓದಿದರು. ಆಗ ಅಲ್ಲಿ ಒಂದು ನಾಟಕದ ಒಂದು ತುಣುಕನ್ನು, ಆ ಫಸ್ಟ್ ವರ್ಲ್ಡ್ನ ಪರಿಣಾಮವನ್ನು ಹೇಳಿದ ಒಂದು ಸಣ್ಣ ಒಂದು ಎಪಿಸೋಡ್ ತೊಗೊಂಡ್ವಿ. 2ನೇ ಮಹಾಯುದ್ಧದಲ್ಲಿ ಏನಾಯಿತು ಅಂದಾಗ ನಮಗೆ ನಮ್ಮ ಸ್ಮಶಾನ ಕುರುಕ್ಷೇತ್ರ ನೆನಪು ಬಂತು. ಅದನ್ನಿಟ್ಕೊಂಡು ಕೌರವ ಮತ್ತು ಪಾಂಡವರ ನಡುವೆ ನಡೆಯುವ ಒಂದು ಯುದ್ಧದಲ್ಲಿ ಇಬ್ಬರು ಹೆಣ್ಮಕ್ಳು, ಒಬ್ಬಳು ತನ್ನ ಗಂಡನನ್ನು, ಇನ್ನೊಬ್ಳು ತನ್ನ ಮಗನನ್ನು ಹುಡುಕ್ತಾ ಓಡಾಡ್ತಿರ್ತಾರೆ. ಕೊನೆಗೂ ನೋಡಿದ್ರೆ ಒಬ್ರು ಕೌರವ್ರ ಕಡೆ, ಒಬ್ರು ಪಾಂಡವ್ರ ಕಡೆ ಇರ್ತಾರೆ. ಆದರೆ ಅವರಿಬ್ಬರು ಸದ್ಯ ಒಬ್ರನ್ನೊಬ್ರು ಕೊಂದ್ಕೊಂಡಿರ್ತಾರೆ. ಕೊನೆಗೂ ಯುದ್ಧಗಳಲ್ಲಿ ಬಲಿಯಾಗೋದು ಜನನೇ ಅಲ್ವಾ? ಸೊ ಅದ್ರ ಬಗ್ಗೆ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದ್ರು. ಅಥವಾ ಮೈಸೂರಿನ ದಂಗೆಯಲ್ಲಿ ಏನಾಗ್ತದೆ ಅಂದ ತಕ್ಷಣ ಒಂದು ಕತೆ ಸಿಕ್ತು. ಅಥವಾ ನಮ್ಮ ವಿಭಜನೆಯಲ್ಲಿ ಮಾಂಟೋನ ಒಂದು ಕತೆ ಸಿಕ್ತು. ಪ್ರಪಂಚದ ಬೇರೆ ಬೇರೆ ಪದ್ಯಗಳನ್ನ ಓದಲಿಕ್ಕೆ ಸಾಧ್ಯ ಆಯಿತು. ಆ ಇಡೀ ಪ್ರಾಸೆಸ್ನಲ್ಲಿ 15 ಜನರಿಗೆ, ನಟರಿಗೆ ಒಂದು ನಾಟಕ ಮಾಡೋದಷ್ಟೇ ಅಲ್ಲ, ಪ್ರೇಕ್ಷಕರು ತಲುಪಿಸೋದಷ್ಟೇ ಅಲ್ಲ, ಅವರೊಳಗೆ ಓದು, ಬೆಳವಣಿಗೆ ಮತ್ತು ಹೀಗೆಲ್ಲ ಇದೆ ಅನ್ನೋದು ಇದೆಯಲ್ಲ. ಇದು 2 ಪ್ರಾಸೆಸ್ ಆಗಬೇಕಲ್ಲ ರಂಗಭೂಮಿಯಲ್ಲಿ. ಎಲ್ಲ ರಂಗತಂಡಗಳು ನಾಟಕ ಮಾಡುತ್ತವೆ, ಬಟ್ ನಿರ್ದಿಗಂತ ಅದಾಗಬಾರ್ದಲ್ಲ. ನಿರ್ದಿಗಂತದಲ್ಲಿ ಒಂದು ಪ್ರಾಸೆಸ್ ಆಗಬೇಕು. ಆ ಪ್ರಾಸೆಸ್ನಲ್ಲಿ ನಟನೂ ಬೆಳಿಬೇಕು, ಪ್ರೇಕ್ಷಕರು ಬೆಳಿಬೇಕು, ಹೊಸ ನಾಟಕಗಳು ಕೂಡ ಬರಬೇಕು, ಹೊಸ ನಾಟಕಗಳನ್ನ ಕಟ್ಟೋ ಕೆಲಸ ಆಗಬೇಕು. ಇವಾಗ ಮೈಮನಗಳ ಸುಡಿಯಲ್ಲಿ ಕಾರಂತರದ ಒಂದು ನಾಟಕ ಮಾಡೋಕ್ಕೆ ಸಾಧ್ಯ ಆಯಿತು. ಕೊಡಲ್ಲ ಅಂದರೆ ಇವತ್ತಿನ ಟ್ಯಾಕ್ಸ್ ಟೆರರಿಸಮ್ ಏನು ನಡೀತಿದೆ ಅದರ ಬಗ್ಗೆ ಒಂದು ನಾಟಕ ಆಯಿತು. ಅಥವಾ ತಿಂಡಿಗೆ ಬಂದ ಒಂದು ಸರ್ವಾಧಿಕಾರಿಯ ಬಗ್ಗೆ ಒಂದು ನಾಟಕ ಆಯಿತು. ಅಥವಾ ವೈಕಮ್ ಮೊಹಮ್ಮದ್ ಬಶೀರ್ನ ಮೊದಲುಗಳನ್ನ ಇಟ್ಕೊಂಡು ಪೊಲಿಟಿಕಲ್ ಪ್ರಿಸನರ್ಸ್ ಅಂತ ಒಂದು ನಾಟಕ ಆಯಿತು. ಅಥವಾ ಒಂದು ಇಡೀ ಕಾವ್ಯಗಳನ್ನು ಕನ್ನಡಕ್ಕೆ, ಪ್ರಪಂಚದ ಕಾವ್ಯಗಳನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಸಮತೆಯ ಹಾಡುಗಳು ಅಂತ ಏನೋ ಆಗ್ತಾ ಹೋಯಿತು. ಮಕ್ಕಳ ರಂಗಭೂಮಿಯಲ್ಲಿ ಏನು ಮಾಡಬೇಕು ಅಂತ 2 ವರ್ಷಗಳಿಂದ ಯಾವ ಥರ ನಾವು ಮಕ್ಕಳಿಗೆ ರಂಗಭೂಮಿಯ ಮೂಲಕ ಶಿಕ್ಷಣವನ್ನು ಕಲಿಸ್ಬೋದು ಅನ್ನೋ ಪ್ರಾಸೆಸ್. ಅಂದರೆ 2.5 ವರ್ಷದಲ್ಲಿ ನಿರ್ದಿಗಂತ ಈ ಪ್ರಾಸೆಸ್ನಲ್ಲೇ ಇದೆ. ಎಕ್ಸಾಕ್ಟ್ಲಿ. ಇದೊಂದು ತಂಡ ಅಲ್ಲ. ಅದಲ್ಲದೆ ಮತ್ತೆ ಬೇರೆ ಬೇರೆ ತಂಡಗಳಿಗೂ ಇವೆ. ಆ ತಂಡಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇವೆ, ಅವ್ರಿಗೊಂದು ಇದಿದೆ. ಹಾಗಂದಾಗ ನಿಮಗೆ ಬಾಬ್ ಮಾರ್ಲೆ ಫ್ರಮ್ ಕೋಡಿಹಳ್ಳಿ ಅಂತ ಒಂದು ನಾಟಕ ಆಯಿತು. ಅಥವಾ ಫ್ರೆಂಡ್ ಬಿಯಾಂಡ್ ದ ಫೆನ್ಸ್ ಅಂತ ಉಡುಪಿಯ ಒಂದು ತಂಡ ನಾಟಕ ಮಾಡ್ತು. ಮತ್ತಾಯ ಅಂತ ಒಂದು ನಾಟಕ ಬಂತು ಕ್ರಿಸ್ಟಿಯವರ ಮಂಗಳೂರಿನ ಒಂದು ತಂಡದಿಂದ. ಇದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಮತ್ತು ನೋಡಿದ್ರೆ ನಂಗೆ ನಿರ್ದಿಗಂತದಲ್ಲಿ ನೀವು ನಟರ ಗುಂಪನ್ನು ನೋಡಿದರೆ ಒಬ್ಬನೆಲ್ಲೋ ಗದಗನಿಂದಿದ್ದಾನೆ, ಬೆಟಗೇರಿಂದಿದ್ದಾನೆ, ಮಣಿಪಾಲದಿಂದಿದ್ದಾರೆ, ಉಡುಪಿಯಿಂದಿದ್ದಾರೆ, ಎಲ್ಲೋ ಬೆಂಗಳೂರಿನಿಂದಿದ್ದಾರೆ, ಮೈಸೂರಿನಿಂದಿದ್ದಾರೆ. ಈ ಬೇರೆ ಬೇರೆ ಜಿಲ್ಲೆಗಳವರು ಸೇರಿಕೊಂಡು ಬೇರೆ ಬೇರೆ ಭಾಷಾ ಎಲಿಮೆಂಟ್ಗಳನ್ನು, ಅವ್ರ ಕಥೆಗಳನ್ನ ಬರೋ ಕೆಲಸ ಆಯಿತು. ಇವಾಗ ಲೋಹಿಯಾರ್ ಅವರ ಪುಸ್ತಕ ಲೇಖನಗಳ ಆಧಾರಿತ ರಾಮಕೃಷ್ಣ ಶಿವ ಹೇಗೆ ನೋಡ್ತಿದ್ರು ಅವರು, ಅದನ್ನು ಅನ್ನೋದಾಯಿತು. ಅಥವಾ ನೀವು ಬೀಚಿ ಅವರ ಒಂದು ನಾಟಕ ಇಟ್ಕೊಂಡು ಒಂದು ನಾಟಕ ಶುರುವಾಯಿತು. ಅದು ಈ ನಿರ್ದಿಗಂತ ಇದನ್ನು ಸ್ಟಾರ್ಟ್ ಮಾಡ್ತಲ್ಲ, ಒಂದು ಹಳೆ ನಾಟಕಗಳನ್ನ ಇಟ್ಕೊಂಡು ಮಾಡದೆ ಹೊಸ ನಾಟಕಗಳತ್ತ ನೀವುಗಳೇ ಬರೀರಿ, ನೀವುಗಳೇ ಮಾಡಿ ಅನ್ನೋ ಪ್ರಾಸೆಸ್ ಆಯಿತು. ಮತ್ತು ಸಾಕಷ್ಟು ಕಮ್ಮಟಗಳಾಯಿತು ನಿರ್ದಿಗಂತದಲ್ಲಿ. ಫ್ರಾನ್ಸಿಂದ, ರಷ್ಯಾದಿಂದ, ಆ್ಯಡಾ, ಬೆಲ್ಜಿಯಮಿಂದ ಅವ್ರು ಬಂದು ಡಾಕ್ಯುಮೆಂಟ್ರಿ ಥಿಯೇಟ್ರ್ ಬಗ್ಗೆ ನಾವು ವರ್ಕ್ ಮಾಡ್ತಾಯಿದ್ವಿ. ನಾವು ಒಂದು 7 ಜನ ನಿರ್ದಿಗಂತದಲ್ಲಿ ಇರ್ಬೋದಾ ಇರಿ, ಒಂದಷ್ಟು ಯಂಗ್ಸ್ಟರ್ಸ್ನ ಕರಿತೀವಿ ರಂಗಭೂಮಿಯವ್ರನ್ನ. ಅವರು 17 ಜನ ಬಂದು ಒಂದು ಕಮ್ಮಟ ಆಗ್ತಾ ಹೋಗುತ್ತೆ. ಶ್ರೀಲಂಕನ್ ಟೀಮ್ ಬರುತ್ತೆ, ಅವ್ರು ಪರ್ಫಾರ್ಮ್ ಮಾಡ್ತಾರೆ, ನಾವು ಅವ್ರಿಗೆ ಪರ್ಫಾರ್ಮ್ ಮಾಡ್ತೀವಿ. ಇವಾಗ ನಾಳೆ ಇಲ್ಲಿಗೆ ಮಣಿಪಾಲದಲ್ಲಿ ಇದ್ದೇವೆ ನಾವು. ಮಾಡಬೇಕಾದ್ರೆ ಮಣಿಪುರಿಂದ ಒಂದು ಟೀಮು ಬಂದಿದೆ, ತುಂಬೆ ಅಂತವರು. ಅವರು ಮಣಿಪಾಲ ನಾಟಕ ಮಾಡಿದ್ರೆ, ನೀವು ಬನ್ನಿ, ನಿಮ್ಮ ಅನುಭವಗಳನ್ನ ಮಣಿಪುರದಲ್ಲಿ ಹೆಂಗೆ ರಂಗಭೂಮಿ ಮಾಡ್ತಿದ್ವಿ, ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು. ಇವಾಗ ಕೇರಳದಲ್ಲಿ ಲಿಟಲ್ ಆರ್ಟ್ ಥಿಯೇಟ್ರ್ ಅಂತಿದೆ, ಅವರು ನಮ್ಮ ಅರುಣ್ ಲಾಲ್ ಭಾಳ ಚೆನ್ನಾಗಿ ಮಾಡ್ತಾರೆ. ಸೊ ನಿರ್ದಿಗಂತ ಒಂದು ಮಲಯಾಳಂ ನಾಟಕವನ್ನು ಪ್ರೊಡ್ಯೂಸ್ ಮಾಡ್ತು. ಅದು ಇವಾಗ ಇಟ್ಫೋಕ್ ಅಂದರೆ ಬೆಲ್ಜಿಯಮ್ಮು, ಪ್ಯಾಲೆಸ್ಟೈನ್, ಸ್ಪೇನ್ನ ನಾಟಕಗಳ ಮಧ್ಯ ಒಂದು ಹೊಸ ರಂಗಭಾಷೆಯ ನಾಟಕ ಇವತ್ತು ಇಂಟರ್ನ್ಯಾಷನಲ್ ಥಿಯೇಟರ್ ಫೆಸ್ಟಿವಲ್ನಲ್ಲಿ ಆಗ್ತಾಯಿದೆ. ಮತ್ತು ಒಪ್ಪಾರಿ ಅಂತ ಒಂದು ಕಲ್ಚರ್ ಇದೆ,
ತಮಿಳ್ನಾಡಿನಲ್ಲಿ. ಅಲ್ಲಿಯ ಒಂದು ಅಸೆಸ್ಮೆಂಟ್ ಮಾಡಿ 5 ತಮಿಳ್ನಾಡರನ್ನೆಲ್ಲ ಕಳಿಸಿ ಅವರು ನಿರ್ದಿಗಂತಕ್ಕೆ ಬಂದು ನಮ್ಮವರು ಅದಕ್ಕೆ ಮ್ಯೂಸಿಕ್ ಮಾಡಿ ಅಲ್ಲಿಯವರು ಆ್ಯಕ್ಟ್ ಮಾಡಿ ಅದೊಂದು ನಾಟಕ ನಲ್ಲತಂಗಾಳ ಅಂತ ಹೋಗ್ತಾ ಇದೆ. ಐ ಥಿಂಕ್ ಈ ಕೊಡುಕೊಳ್ಳುವಿಕೆ ಆಗ್ತಾ ಹೋಗ್ಬೇಕು. ಸೊ ಅದು ಪ್ರಾಬಬ್ಲಿ ನಿರ್ದಿಗಂತದ ನೋಡಿ ಶುರು ಮಾಡಿದಾಗ ಏನು ಅಂತ ಗೊತ್ತಿಲ್ಲ, ಒಂದು ಬ್ಲೈಂಡ್ ಮ್ಯಾನ್ಸ್ ಕ್ಲಾಕ್ ಅಂತ ಹೇಳ್ಬೋದು, ಕಣ್ಣಿಲ್ದವನೊಂದು ಗಡಿಯಾರ ಕಟ್ಟುವ ಓಕೆ ಓಕೆ ಇಟ್ ಕೀಪ್ಸ್ ಹ್ಯಾಪನಿಂಗ್. ಅಂದರೆ ನಾವೆಲ್ಲ ಗೊತ್ತಿದ್ದು ಬರ್ತಿಲ್ಲ. ಒಂದು ಹುಡುಕಾಟ, ನಿರ್ದಿಗಂತ ಅನ್ನೋದು ಒಂದು ಹುಡುಗಾಟ, ಇನ್ನೊಂದು ದಿಗಂತದ ಹುಡುಕಾಟ. ಮಕ್ಕಳ ರಂಗಭೂಮಿಗೆ ಮಾಡ್ತಾ ಇದ್ದೀವಿ ಕೆಲಸ. ಅದರಲ್ಲಿ ಚೈಲ್ಡ್ ಸೈಕಾಲಜಿಸ್ಟ್ಸ್ ಬಂದರು, ಚೈಲ್ಡ್ ಫಿಲಾಸಫರ್ಸ್ ಬಂದರು, ಮಕ್ಕಳ ಸಾಹಿತ್ಯವನ್ನು ಬರೆಯೋರು ಬಂದರು. ಮಕ್ಕಳ ಸಾಹಿತ್ಯ ಬರೆಯೋರಿಗೆ ನೀವು ಯಾಕೆ ಮಕ್ಕಳಿಗೆ ನಾಟಕ ಬರೀತಾ ಇಲ್ಲ, ಮಕ್ಕಳ ಸಾಹಿತ್ಯ ಬರೆಯೋರು ಯಾಕೆ ನಾಟಕಕ್ಕೆ ಬರಬಾರ್ದು, ಕವಿಗಳು ಯಾಕೆ ಬರ್ಬೋದು. ವಿನ್ಸೆಂಟ್ ಕಟೀಲ್ ಬಂದರು. ಆ ವಿನ್ಸೆಂಟ್ ಕಟೀಲ್ನ ಪದ್ಯಗಳನ್ನು ಮೊನ್ನೆ ಮಕ್ಕಳ ನಾಟಕೋತ್ಸವದಲ್ಲಿ ಓದಿದ್ರು ಮಕ್ಕಳು. ಅಂದರೆ ಈ ಥರದ ಪದ್ಯಗಳು ಇವೆ ಅನ್ನೋದು. ಸೊ ದಿಸ್ ಪ್ರಾಸೆಸ್ ಯಾವುದೋ ಒಂದು ಗುರಿಯನ್ನು ಮುಟ್ಕೊಂಡಲ್ಲ, ಒಂದು ಪ್ರಾಸೆಸ್ಗೆ ನಿರ್ದಿಗಂತ ಕೆಲಸ ಮಾಡ್ತಾರೆ. ಫ್ಯಾಂಟಾಸ್ಟಿಕ್ ಸರ್. ಈಗ ಉಡುಪಿಯಲ್ಲಿ ಒಂಥರ ಹೆಡ್ ಕ್ವಾರ್ಟರ್ಸ್ ಥರ ಇದಾಗ್ಬಿಟ್ಟಿದೆ ಕುಕ್ಕೆಹಳ್ಳಿಯ ಈ ಜಾಗ. ಮೇ ಬಿ ನೀವು ಇದನ್ನು ಮಂಗಳೂರಲ್ಲೂ ಮಾಡ್ಬೋದಾಗಿತ್ತು. ಅಲ್ಲ, ನನಗೆ ಸಿಟಿಯೊಳಗೆ ಮಾಡಲಿಕ್ಕೆ ಇಷ್ಟ ಇಲ್ಲ. ಅಂದರೆ ನಿರ್ದಿಗಂಥದ್ದು ಒಂದು ಕಾವುಗೂಡು, ಇಟ್ಸ್ ಅನ್ ಇನ್ಕ್ಯುಬೇಟರ್. ಅಲ್ಲಿ ಕಟ್ಟುವ ಕೆಲಸ ನಡೆಯುತ್ತೆ. ಶೋಗಳು ನಾವು ಮಂಗಳೂರಿನಲ್ಲಿ ಮಾಡ್ಬೋದು, ಉಡುಪಿಲಿ ಮಾಡ್ಬೋದು, ಸಿಟಿಗಳಲ್ಲಿ ಮಾಡ್ಬೋದು. ಇಲ್ಲಿ ಮೈಸೂರಿನಲ್ಲೂ ಕೂಡ ನಿರ್ದಿಗಂತ ಅನ್ನೋದು ಕೇಶೆಟ್ಟಹಳ್ಳಿ ಮೈಸೂರಿನ ಸ್ವಲ್ಪ ದೂರದಲ್ಲಿದೆ. ಅಲ್ಲೇನಾಗುತ್ತೆ ಅಂದರೆ ಬೇರೆ ಯಾವುದೇ ಟೆನ್ಷನ್ಗಳಿಲ್ಲ. ಅಲ್ಲಿದ್ದು ಬೆಳಗ್ಗೆ ಮಕ್ಕಳು 7 ಗಂಟೆಗೆ ಹೇಳ್ತಾರೆ, ಎಕ್ಸಸೈಸ್ಗಳು ಮಾಡ್ತಾರೆ, ಅವರೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾರೆ. ಒಂದು ಮಧ್ಯಾಹ್ನದ ತನಕ ರಿಹರ್ಸಲ್ ಮಾಡ್ತಾರೆ, ಮಧ್ಯಾಹ್ನ ಊಟ ಮಾಡಿ 4 ಗಂಟೆಗೆ ಮಲಗ್ತಾರೆ, ರಾತ್ರಿ 12 ಗಂಟೆ ತನಕ ರಿಹರ್ಸಲ್ ಮಾಡ್ತಿರ್ತಾರೆ. ಅದು ಏನೋ ಹುಡುಕ್ತಾ ಇರ್ತಾರೆ ಅವರು. ಸೊ ಆ ಥರದ್ದೊಂದು ಸ್ಪೇಸ್ ಬೇಕು ನಮಗೆ ಇವತ್ತು. ಕಟ್ಟೋದಕ್ಕೆ, ಕೂತು ಯೋಚನೆ ಮಾಡೋದಕ್ಕೆ, ಹೊಸದನ್ನು ಪ್ರಯೋಗ ಮಾಡೋದಕ್ಕೆ ಒಂದು ಸ್ಪೇಸ್ ಬೇಕು. ಹಾಗಾಗಿ ಸ್ವಲ್ಪ ಮಣಿಪಾಲದಿಂದ ಈಚೆ ಸ್ವಲ್ಪ ದೂರ. ಓಕೆ. ಈಗ ಕರಾವಳಿಯ ನಿರ್ದಿಗಂತ ಕಳೆದ ವರ್ಷ ಮಂಗಳೂರಲ್ಲಾಯಿತು, ಈ ವರ್ಷ ಉತ್ಸವ ಉಡುಪಿಯಲ್ಲಿ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ಸರ್? ನಾವು ಮೊದಲು ಏನು ಮಾಡಿದ್ವಿ ಅಂದರೆ ಮಂಗಳೂರಿನ ನಾಟಕೋತ್ಸವ ಮಾಡಿದ್ವಿ. ಅಂದರೆ ಬೆಂಗಳೂರು ಕೇಂದ್ರಿತ ಆಗಬಾರ್ದು, ಮೈಸೂರು ಕೇಂದ್ರಿತ ಆಗಬಾರ್ದು ಅಂತ ಹೇಳಿ ಮಂಗಳೂರಿನಲ್ಲಿ 2 ನಾಟಕೋತ್ಸವಗಳನ್ನು ಮಾಡಿದ್ವಿ. ಸೆಂಟ್ರಲ್ ವಾರ್ಷಸ್ನಲ್ಲಿ ಚಿಕ್ಕಮಗಳೂರಲ್ಲಿ ಒಂದು ನಾಟಕೋತ್ಸವ ಮಾಡಿದ್ವಿ, ಧಾರವಾಡದಲ್ಲಿ ಒಂದು ನಾಟಕೋತ್ಸವ ಮಾಡಿದ್ವಿ. ಮಂಗಳೂರಿನಲ್ಲಿ ನಾಟಕ ಮಾಡಿಸಿದಾಗ ನೀವು ಅಬ್ಸರ್ವ್ ಮಾಡಿದರೆ ಎಲ್ಲ ತಂಡಗಳು ಮಾತ್ರ ಅಲ್ಲಿಗೆ ಬಂದು. ಸೊ ಮಂಗಳೂರಿನ ನಾಟಕೋತ್ಸವದಲ್ಲಿ ಇಲ್ಲಿಯ ತಜ್ಞರು ಇಲ್ಲಿಯ ರಂಗಭೂಮಿ ಬಗ್ಗೆ ಏನು ಹೇಳ್ತಾರೆ, ಯಕ್ಷಗಾನದ ಬಗ್ಗೆ ಏನು ಹೇಳ್ತಾರೆ, ಇಲ್ಲಿಯ ಕಲೆಯ ಬಗ್ಗೆ ಏನು ಹೇಳ್ತಾರೆ, ಇಲ್ಲಿಯ ಪರಿಸರದ ಬಗ್ಗೆ ಏನು ಹೇಳ್ತಾರೆ, ಇಲ್ಲಿಯ ತಂಡಗಳು. ಹಾಗಂದಾಗ ತುಂಬ ಭಾಳ ಬ್ಯೂಟಿಫುಲ್ ಆದ ಕೆಲಸ ನಡೀತಿದೆ ಇಡೀ ಕರಾವಳಿಯಲ್ಲಿ. ರಂಗಭೂಮಿ ಎಷ್ಟೊಂದು ತಂಡಗಳು, ದೊಡ್ಡ ಸರ್ಕಾರದ ಸಪೋರ್ಟು ಇನ್ನೊಂದು ಇಲ್ಲದೆ ಅವರೇ ಹಾಕ್ಕೊಂಡು ಆ ಚೈತನ್ಯ ಬಹಳ ಇಷ್ಟ ಆಯಿತು. ಸೊ ಅದಕ್ಕೊಂದು ಇಂಬು ಕೊಡೋ ಸಾಧ್ಯತೆ. ಹಾಗಾದ್ರೆ ಇದೊಂದು ಬ್ರಾಂಚ್ ಅಲ್ಲ, ಅದೆಲ್ಲ ಮೈಸೂರಿನಲ್ಲಿ ಒಂದು ನಿರ್ದಿಗಂತ ಆಗಿದೆ, ಕರಾವಳಿಯಲ್ಲಿ ಒಂದು ಬ್ರಾಂಚ್ ಅಲ್ಲ, ಕರಾವಳಿಯ ನಿರ್ದಿಗಂತ ಆಗಿದೆ. ಓಕೆ. ಕರಾವಳಿಯ ನಿರ್ದಿಗಂತ ಈಗ ನೋಡಿ 3-4 ದಿನದ ಉತ್ಸವಗಳಲ್ಲಿ ಕರಾವಳಿಯ ನಿರ್ದಿಗಂತ ಅಂದರೆ ಮೊದಲೇನು ಕರಾವಳಿಯಲ್ಲಿರುವವರು ನಾಟಕ ಮಾಡಬೇಕು. ನನಗೆ ನಿರ್ದಿಗಂತಕ್ಕೆ ಅಲ್ಲಿಂದ ನಾಡಿರೋ ನಟನ ತೊಗೊಂಬಂದು ಫೆಸ್ಟಿವಲ್ ಮಾಡೋದಲ್ಲ. ಸೊ ಗಣೇಶ್ ಮಂದರ್ತಿ ಹತ್ರ ಮಾತಾಡಿದಾಗ ನಾನು ಇಲ್ಲಿಯ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಲೋಹಿಯಾ ಅವ್ರ ಬಗ್ಗೆ ಮಾಡ್ತೀನಿ ಅಂತ ಮಾಡಿ, ಆವಾಗ ಇನ್ನೊಂದು ತಂಡ ಮಾಡಲಿ, ನಿರ್ದಿಗಂತಾನೇ ಪ್ರೊಡಕ್ಷನ್ ಮಾಡೋದೇನು. ಆವಾಗ ಸಂಗಮ್ ಕಲಾವಿದರಿದ್ದರು, ನಾವು ಬೀಚಿಯವ್ರನ್ನ ಇಟ್ಕೊಂಡು ಮಾಡ್ತೀವಿ ಮಾಡಿ. ಆಮೇಲೆ ಮಕ್ಕಳ ನಾಟಕಗಳು ಇಲ್ಲಿಯ ಮಕ್ಕಳನ್ನೊಂದು ನಾಟಕ ಮಾಡಿಸ್ಬೇಕು, ಸರಿ ಮಾಡಿ. ಸೊ ಮಣಿಪಾಲದಲ್ಲಿ 1.5 ತಿಂಗಳು ಮಕ್ಕಳು ಸೇರಿದ್ರು, ನಾಟಕ ಮಾಡಿದ್ರು. ಮತ್ತು ನಿರ್ದಿಗಂತ ಇಲ್ಲಿ ಬ್ರಹ್ಮಾವರದಲ್ಲಿ ಒಂದು ಸಮಾಜ ಶಾಲೆಯಲ್ಲಿ ಕೆಲಸ ಮಾಡಿತ್ತು, ಅಲ್ಲಿಯ ಮಕ್ಕಳ ನಾಟಕ. ಸೊ ಇಲ್ಲಿ ನೋಡಿದ್ರೆ ಅದು ಕರಾವಳಿಯ ನಿರ್ದಿಗಂತನೇ ಆಗಬೇಕು. ಸೊ ಕರಾವಳಿಯಲ್ಲಿ ಮಕ್ಕಳ ರಂಗಭೂಮಿ ಬಗ್ಗೆ ನಾವು ಮಾಡ್ತಿದ್ವಿ. ಅಲ್ಲಿ ಕೂತ್ಕೊಂಡು ದೇಶದ ಯಾರನ್ನೂ ಕರೆಸಿ ಮಾತಾಡಿದ್ವಿ. ನಾವು ಒಂದು 2 ವರ್ಷ ವರ್ಕ್ ಮಾಡಿದ್ವಿ. ಕರಾವಳಿಯಲ್ಲಿ ಏನಂತ ಇದ್ದಾರೆ. ಹಾಗಾದಾಗ ಕೂತು ಯೋಚನೆ ಮಾಡಿದಾಗ ಇಲ್ಲಿಯ ಪ್ರಾಧ್ಯಾಪಕರು, ಶಿಕ್ಷಕರು 1-1.5 ದಶಕದಿಂದ 2 ದಶಕದಿಂದ ಮಕ್ಕಳ ನಾಟಕಗಳ ಬಗ್ಗೆ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನೀವು ಕರಾವಳಿಯಲ್ಲಿ ನೋಡಿದ್ರೆ ಶಿವರಾಮ್ ಕಾರಂತರಂಥವ್ರು ಮಕ್ಕಳ ನಾಟಕ ಮಾಡಿಸ್ತಿದ್ರು. ಅಂದರೆ ಮಕ್ಕಳ ರಂಗಭೂಮಿಯ ಪ್ರಾಮುಖ್ಯತೆ ಎಷ್ಟು ಅಂತ ಶಿವರಾಮ್ ಕಾರಂತರಿಗೆ ಗೊತ್ತಿತ್ತು, ಕುವೆಂಪು ಅವ್ರಿಗೆ ಗೊತ್ತಿತ್ತು. ತೇಜಸ್ವಿ ಅಂತವರು ದೊಡ್ಡವರಿಗೆ ಸಾಹಿತ್ಯ, ನನ್ನ ಮಕ್ಕಳಿಗೆ ಸಾಹಿತ್ಯ ಬರೀತಾರೆ, ವಿಜ್ಞಾನವನ್ನು ಮಕ್ಕಳಿಗೆ ಬರೀತಾರೆ ಬರೆಯೋಕ್ಕೆ ಶುರು ಮಾಡಿದರು. ಬಿ ಕಾರಂತರಂಥವರು ಇಲ್ಲಿಗೆ ಬಂದು ಮಕ್ಕಳ ನಾಟಕ ಮಾಡಿಸ್ತಿದ್ರು. ಸೊ ಇಲ್ಲಿಯ ಅನುಭವ ಏನು ಅಂದಾಗ ನಾವು ಹಲವು ಶಿಕ್ಷಕರನ್ನ ಕರೆದ್ವಿ. ಮುಂದಿನ ತಲೆಮಾರು ಶಿಕ್ಷಕರಿಗೆ ಇದರ ಇಂಪಾರ್ಟೆನ್ಸ್ ಗೊತ್ತಾಗಬೇಕಲ್ಲ ಅಂತ ಇಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ ಜೊತೆ ಮಾತಾಡಿದಾಗ ಭಾವಿ ಶಿಕ್ಷಕರು 100 ಜನ ಬಂದರು. ನಾವು ರಂಗಭೂಮಿಯಲ್ಲಿ ಕುಂತ್ಕೊಂಡು ನೋಡಿದ್ವಿ ಅಷ್ಟೇ. ಸೊ ಕರಾವಳಿಯ ನಿರ್ದಿಗಂತ ಅನ್ನೋದು ಇಲ್ಲಿ ನಡೆಯುತ್ತಿರುವ ಎಲ್ಲ ರಂಗ ತಂಡಗಳ ಜೊತೆಗೆ ನಿರ್ದಿಗಂತ ಒಂದು ತಂಡವಾಗಿ ಬಂದಿಲ್ಲ ಇದು. ಎಕ್ಸಾಕ್ಟ್ಲಿ. ಯಾವುದೇ ತಂಡಕ್ಕೆ ನಾವು ಒಂದು ಕಾಂಪಿಟೇಷನ್ಗೆ ಬಂದಿಲ್ಲ, ನಾವು ನಾಟಕ ಮಾಡ್ತೀವಿ ಅದಲ್ಲ. ಎಲ್ಲರೂ ಮಾಡ್ತಾರೆ, ಎಲ್ಲರ ಕೈ ಸೇರಿಸ್ಕೊಂಡು ಕೆಲಸ ಮಾಡೋಣ, ಮಕ್ಕಳ ರಂಗಭೂಮಿ ಎಲ್ಲ ಸೇರಿ ಮಾಡೋಣ. ಇವಾಗ ನೋಡಿ, ಇವಾಗ
ಸಮ್ಮರ್ ಬರ್ತಾ ಇದೆ, ಬೇಸಿಗೆ ರಜೆ ಬರ್ತಾ ಇದೆ. ಹ್ಮ್. ಸೊ 2 ವರ್ಷಗಳಿಂದ ಮಕ್ಕಳ ರಂಗಭೂಮಿಯಲ್ಲಿ ಏನಾಗುತ್ತೆ ಮಕ್ಕಳ ರಂಗಭೂಮಿ ಅಂತ ಯೋಚನೆ ಮಾಡಿದ್ದೀವಿ. ಸ್ಪೆಷಲಿಸ್ಟ್ಗಳು ಕೂತಿದ್ದಾರೆ, ಅದಕ್ಕೊಂದು ಪಠ್ಯವನ್ನು ರೆಡಿ ಮಾಡಿದ್ದೇವೆ. ಸೊ ನಮ್ಮ ಕನಸು ಏನಂದರೆ, ಈಗ ಬಂದ್ವಿ ಮಾರ್ಚ್ನಲ್ಲಿ ನಮ್ಮಲ್ಲಿ 5 ಜನ ರಂಗ ನಿರ್ದೇಶಕರು ಕಳೆದ 2 ವರ್ಷಗಳಿಂದ 5 ಜಿಲ್ಲೆಗಳಲ್ಲಿ ಇದ್ದು ಮಕ್ಕಳ ಜೊತೆ ನಾಟಕ ಮಾಡಿ ಮಕ್ಕಳ ರಂಗಭೂಮಿ ಶಿಕ್ಷಣದಲ್ಲಿ ಎಷ್ಟು ಪರಿಣಾಮ ಮಾಡಿದೆ ಅಂತ ಮನಗಂಡು ಡಾಕ್ಯುಮೆಂಟ್ ಮಾಡಿದ್ದೀವಿ. ಅದನ್ನ ಇಟ್ಕೊಂಡು ಈಗ ನಾವೇನು ಮಾಡ್ತಿದ್ದೀವಿ, ಮಾರ್ಚ್ನಲ್ಲಿ ಇನ್ನೊಂದು 15 ಯಂಗ್ ಡೈರೆಕ್ಟರ್ಸ್ನ ಕರೆಸಿ ನಿರ್ದಿಗಂತದಲ್ಲಿ 20 ಜನರಿಗೆ ಮಕ್ಕಳ ರಂಗ ಶಿಬಿರ ಹೇಗೆ ಮಾಡಬೇಕು ಅನ್ನೋದನ್ನು ತಯಾರಿ ಮಾಡಿ, ಆಮೇಲೆ ನಾನು ಕರಾವಳಿಯ ಒಂದು 10 ರಂಗ ತಂಡಗಳಿಗೆ ನೋಡಿ 10 ಜನ ನಿರ್ದೇಶಕರನ್ನ ಕೊಡ್ತೇವೆ. ಓಕೆ, ನೀವು ಮಕ್ಕಳ ಶಿಬಿರ ಮಾಡ್ತೀರಿ. ಸೊ ನಾವು ಕೂತ್ಕೊಂಡು 10 ತಂಡಗಳು, ನಿರ್ದಿಗಂತ ಒಂದೇ ಮಾಡಬಾರ್ದು. ಓಕೆ, ಇವಾಗ ಮಾನಸಿ ಸುಧೀರ್ ಬಂದರು, ಅವ್ರ ಹತ್ರ ಮಾತಾಡಿದ್ವಿ. ಭರತನಾಟ್ಯದಲ್ಲಿ ನಾಟ್ಯದಲ್ಲಿ ಒಂದು ನಾಟಕ ಮಾಡಿ, ಓಕೆ, ಓಕೆ. ಅಥವಾ ನಾವು ಬೈಂದೂರಿನವರು ನೀವು ಇಷ್ಟೊಂದು ಫೆಸ್ಟಿವಲ್ ಮಾಡ್ತೀವಿ, ನಿಮ್ಮ ಮಕ್ಕಳಿದ್ದಾರೆ, ನಿಮ್ಮ ಮಕ್ಕಳ ಹತ್ರ ಒಂದು ನಾಟಕ ಮಾಡಿಸಿ, ಪುತ್ತೂರಿಂದ ಒಂದು ನಾಟಕ ಮಾಡಿಸಿ, ಉಡುಪಿಯಿಂದ ಒಂದು ನಾಟಕ ಮಾಡಿಸಿ. 10 ನಾಟಕ ಶಿಬಿರ ಆದರೆ 10 ಹೊಸ ಮಕ್ಕಳ ನಾಟಕ ಬರುತ್ತೆ. ಅದನ್ನು ಉತ್ಸವ ಮಾಡಿದರೆ ಕರಾವಳಿಯ ನಿರ್ದಿಗಂತ ಉತ್ಸವದಲ್ಲಿ ಆ ತಂಡದ ನಾಟಕ ಇದೆ, ಈ ತಂಡದ ನಾಟಕ ಇದೆ, ಅಂದರೆ ಒಂದು 10 ತಂಡಗಳು ಸೇರಿ ಮಕ್ಕಳ ರಂಗಭೂಮಿ ಮಾಡಿದ್ವಿ ಅಂತ ಆಗಬೇಕಲ್ಲ. ಫ್ಯಾಂಟಾಸ್ಟಿಕ್. ಈ ಒಳಗೊಳ್ಳುವಿಕೆ ಆಗಬೇಕು. ಹೌದು. ಸೊ ಇಲ್ಲಿ ಒಂದು 10 ಆಗುತ್ತೆ, ಮೈಸೂರಿನ ಪ್ರಾಂತದಲ್ಲಿ ಇನ್ನೊಂದು 10 ಆಗುತ್ತೆ. ಸೊ ಏಪ್ರಿಲ್ ಮೇ ಒಳಗೆ ರಂಗಭೂಮಿ, ಕರ್ನಾಟಕದ ರಂಗಭೂಮಿಯಲ್ಲಿ ಒಂದು 20 ತಂಡಗಳು ಸೇರಿ ಮಕ್ಕಳಿಗೋಸ್ಕರ ಒಂದು ತಂಡದಲ್ಲಿ ಒಂದು 25 ಜನ ಮಕ್ಕಳು ಮಾಡಿದ್ರು 20 ಅಂದರೆ ನೀವು 450 ಮಕ್ಕಳನ್ನ ರೀಚ್ ಆಗ್ತೀವಿ, ಅವ್ರ ಮೂಲಕ ಪೇರೆಂಟ್ಸ್ಗೆ ರೀಚ್ ಆಗ್ತೀವಿ, ಮತ್ತು 20 ಹೊಸ ನಾಟಕಗಳು ಬಂದ್ಬಿಡ್ತಲ್ಲ. ಕರೆಕ್ಟ್. ಸೊ ಈ ಥರದ ಪ್ರಕ್ರಿಯೆ ಒಂದು ತಂಡ ಮಾಡಲಿಕ್ಕೆ ಆಗೋದಿಲ್ಲ, ಮಾಡೋಕ್ಕಾಗಲ್ಲ ಅದು. ಹಾಗಾಗಿ ನಿರ್ದಿಗಂತದ ಆಶಯ ಹಾಗೆ. ಇದನ್ನು ನೀವು ಯಾವುದೋ ತಂಡಕ್ಕೆ ಕಾಂಪಿಟೇಷನ್ ಅನ್ಕೋಬಾರ್ದು. ನಮ್ಮ ಮಕ್ಕಳಿಗೆ ನಾವೆಲ್ಲ ಕೈ ಸೇರ್ಬೇಕಲ್ಲ. ಈ ಥರ ಆಗ್ತಾ ಆಗ್ತಾ ಬಹುಶಃ ಮುಂದಿನ ವರ್ಷಗಳಲ್ಲಿ ನಿರ್ದಿಗಂತ ಇದನ್ನು ಇನ್ಸ್ಪೈರ್ ಮಾಡ್ಲಿಕ್ಕೆ ಸಾಧ್ಯ. ಆದರೆ ಪ್ರತಿಯೊಂದು ರಂಗ ತಂಡವು ಒಂದು 25 ವರ್ಷಕ್ಕೆ ಒಂದಾದರೂ ಮಕ್ಕಳ ನಾಟಕ ಮಾಡಿದ್ರೆ ನಾವು ಚೆನ್ನಾಗಿರುತ್ತೆ. ನಾವೆಲ್ಲ ದೊಡ್ಡವ್ರ ನಾಟಕ ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳಿಗೆ, ನಮ್ಮ ತಂಡದ ನಮ್ಮ ಮಕ್ಕಳಿಗೆ, ನಮ್ಮ ಸುತ್ತಮುತ್ತಲಿನ ಮಕ್ಕಳಿಗೆ ವರ್ಷಕ್ಕೊಂದು ನಾಟಕ ಮಾಡ್ಲಿಕ್ಕೆ ಸಾಧ್ಯ. ಆದರೆ ಖಂಡಿತ ಮಕ್ಕಳ ಬೆಳವಣಿಗೆ ಹೀಗಾಗಬೇಕು. ಒಂದು ವಿಷನ್ ಇಟ್ಕೋಬೇಕು. 1 ವರ್ಷ, 2 ವರ್ಷ, 3 ವರ್ಷ ಆಗುತ್ತೆ. ಅದಕ್ಕೆ ಮೊದಲನೇ ಹೆಜ್ಜೆ, 2ನೇ ಹೆಜ್ಜೆ, 3ನೇ ಹೆಜ್ಜೆ. ಸೊ ಈ ಥರದ ಕನಸುಗಳು ಇಟ್ಕೊಂಡಿದೆ ನಿರ್ದಿಗಂತ. ಅದಲ್ಲದೆ ನೋಡಿ, ನಾಳೆ ಇವಾಗ ಇದ್ದೇವೆ, ಮಣಿಪುರದಿಂದ ಒಂದು ತಂಡ, ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಿರೋ ತಂಡ, ಅವರು ನಾಟಕ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರನ್ನ ಕರೆಸ್ತಾ ಇದ್ದೇವೆ, ನಿಮ್ಮ ಅನುಭವಗಳನ್ನ ಹೇಳಿ, ನಮ್ಮ ಅನುಭವ ನಿಮಗೆ ಹೇಳ್ತೀನಿ, ಬನ್ನಿ ಒಂದು ಬ್ರೇಕ್ಫಾಸ್ಟ್ ಮಾಡೋಣ. ಓಕೆ. ಹೀಗೆ ಕೇರಳದ ತಂಡ ಇರ್ಬೋದು, ಬೇರೆ ತಂಡಗಳು ಕೂಡ ಕರಾವಳಿಗೆ ಬರಲಿ. ಹೇಗೆ ಮೈಸೂರಿನಲ್ಲಿ ನಿರ್ದಿಗಂತಕ್ಕೆ ಬೇರೆ ಬೇರೆ ದೇಶದ ರಂಗಭೂಮಿಯವರು ಬಂದರು, ಹಾಗೆ ಕರಾವಳಿಗೂ ಬಂದು ನೋಡಲಿ. ಇವಾಗ ಆ್ಯಕ್ಚುಲಿ ಇವಾಗ ಜೂನ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಒಂದು ಪರ್ಸನ್ ಫ್ರಮ್ ಸಿಂಗಪೂರ್ ಥಿಯೇಟರ್ ಸ್ಕೂಲಿಂದ, ಆಕೆ ಭಾರತ ದೇಶಕ್ಕೆ ಬರ್ತಿದ್ದಾರೆ. ಅಂದರೆ ಇಡೀ ಭಾರತ ದೇಶದ ಬೇರೆ ಬೇರೆ ನಟರುಗಳೆಲ್ಲ ಅವಳ ಒಂದು ವರ್ಕ್ಶಾಪ್ಗೆ ಅಪ್ಲೈ ಮಾಡ್ತಾರೆ. ಓಕೆ. ನಾವು ಒಂದು 25,000 ಕೊಡ್ತೀವಿ, 30,000 ಕೊಡ್ತೀವಿ, ಒಂದು 20 ದಿನದ ವರ್ಕ್ಶಾಪ್ ಮಾಡಿ ಕಲಿಯೋದಿದೆ ಅಂತ. ನಾನು ಅವ್ರನ್ನ ಕರೆಸ್ತಾ ಇದ್ದೇವೆ. ಜುಲೈಗೆ ಬರ್ತಾರೋ ಬಂದು ನಾವು ಹೇಳ್ತೇನೆ, ನಮ್ಮ ಕರಾವಳಿ ಮತ್ತು ಮೈಸೂರಿನ 2 ನಿರ್ದಿಗಂತದ ಕರ್ನಾಟಕದ ನಟರುಗಳನ್ನು ಕರೆಸಿ 20,000 ಕೊಡಬೇಡಿ, 1 ತಿಂಗಳ ಪ್ರೊಡಕ್ಷನ್ ಮಾಡೋಣ. ಓಕೆ. ಅವರ ಅನುಭವಗಳನ್ನ ತಗೊಳ್ಳೋಣ. ಆ ಶಾಲೆಗೆ 3 ವರ್ಷ ಲಕ್ಷಾಂತರ ರೂಪಾಯಿ ಕಟ್ಟಿ ಫೀಸ್ ಕಲಿಬೇಕು. ನಮ್ಮ ನೆಕ್ಸ್ಟ್ ಜನ್ರೇಷನ್ ಹಿರಿಯರು ಇರಬಾರ್ದು, ಈಗಿರುವ ಯಂಗರ್ ಜನ್ರೇಷನ್ಸ್ನಲ್ಲಿ ಕಾಲ್ ಫಾರ್ ಮಾಡಿ ಅಪ್ಲೈ ಮಾಡಿ ಆ ನಾಟಕಕ್ಕೆ ಅಂಥವ್ರಿಗೆ ಒಂದು 25 ಜನರಿಗೆ ನಿರ್ದಿಗಂತ ಯಾಕೆ ಮಾಡಬಾರ್ದು? ಅದನ್ನು ಆ ಒಂದು ಎಕ್ಸ್ಪೋಜರನ್ನು ನಾವು ಯಾಕೆ ಕೊಡಬಾರ್ದು? ನಮ್ಮ ಮುಂದೆ ತರಬಾರ್ದು. ಬರೀ ನಮಗೆ ಗೊತ್ತಿರೋ ನಾಟಕನೇ ಮಾಡ್ತಾ ಹೋಗ್ಬೇಕಾ? ಈ ಕಲಿಕೆಯಕ್ಕೆ ಒಂದು ಸೇತುವೆ ಯಾಕೆ ಆಗಬಾರ್ದು ನಿರ್ದಿಗಂತ ಅಂತ ಹೇಳ್ತೀವಿ. ಈಗ ಪಂಚತಂತ್ರ ಅಂತ ಮಾಡ್ತಾ ಇದ್ದೇವೆ. ಪಂಚತಂತ್ರ ಮಾಡಿದಾಗ ನಾವು 2.5 ತಿಂಗಳಿಂದ ಪಂಚತಂತ್ರವನ್ನು ಮತ್ತೆ ಹೇಗೆ ಮಾಡಬೇಕು, ಪಂಚತಂತ್ರದ ಬೊಂಬೆ ಆಟಗಳಲ್ಲಿ ಪಂಚತಂತ್ರ ಹೇಗೆ ಹೇಳಬೇಕು, ಸಂಗೀತದಲ್ಲಿ ಹೇಗೆ ಹೇಳಬೇಕು, ಪೇಂಟಿಂಗ್ಗಳಲ್ಲಿ ಹೇಗೆ ಹೇಳಬೇಕು, ನಟನೆಯಲ್ಲಿ ಹೇಗೆ ಹೇಳಬೇಕು, ಒಂದು 18 ಅಡಿ ಆಮೆ ರೆಡಿ ಆಗ್ತಾ ಇದೆ. ಅದಕ್ಕೆ ಕಳೆದಾಗ 64 ಜನ ಅಪ್ಲೈ ಮಾಡಿದ್ರು. ನಮಗೆ ಬೇಕಾಗಿದ್ದು 24 ಜನ. 65 ಜನರನ್ನು ಕರೆಸಿ ಒಂದು 3 ದಿನ ಅವರನ್ನು ಇಂಟರ್ವ್ಯೂ ಮಾಡಿ ಅದರಲ್ಲಿ 24 ಜನ ಸೆಲೆಕ್ಟ್ ಮಾಡಿ ಅವರಿಗೆ 1.5 ತಿಂಗಳು ಟ್ರೈನಿಂಗ್ ಕೊಟ್ಟು, ಇದು ಫೆಬ್ರವರಿ ಎಂಡ್ಗೆ ರೆಡಿ ಆಗುತ್ತೆ, ಟ್ರಾವೆಲ್ ಆಗುತ್ತೆ. ದಿಢೀರಂತ ನೀವು ಆ ತಂಡದೊಳಗೆ ನೋಡಿದ್ರೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳ ಪ್ರತಿಭಾವಂತರು ಬೇರೆ ಸಾಧ್ಯತೆಯೇ ಇರಲಿಲ್ಲ ಅವರಿಗೆ. ಅಂದರೆ ಅವ್ರ ಪ್ರತಿಭೆ ಸಿಗ್ತಾ ಇದೆ, ಇದು ಟ್ರಾವೆಲ್ ಆಗ್ತಾ ಇದೆ. ಆ್ಯಂಡು ಇನ್ನೊಂದೇನು ಮಾಡ್ತೇನೆ ನಿರ್ದಿಗಂತ, ಇವಾಗ ಕೊಡೋಲ್ಲ ಅಂದರೆ ಕೊಡೋಲ್ಲ ಅಂತ ಒಂದು ನಾಟಕ ಮಾಡಿದ್ವಿ. ನಾಟಕ ಒಂದು 3 ತಿಂಗಳು ರಿಹರ್ಸಲ್ ಮಾಡಿ, ಇವತ್ತು ಕನ್ನಡ ರಂಗಭೂಮಿ ಒಂದು ನಾಟಕ ಒಂದು 20 ಶೋ ಆಗಲಿಕ್ಕೆ 3 ವರ್ಷ ಬೇಕು. ಮೊನ್ನೆ ಯಾವುದೋ ಒಂದು ನಾಟಕಕ್ಕೆ ಹೋಗಿದ್ದೆ, 100ನೇ ಶೋ. ಎಷ್ಟು ವರ್ಷ ಆಯ್ತು ನಾಟಕ ಶುರು ಮಾಡಿದಂತ? 15 ವರ್ಷ ಆಯಿತು.
ನಿರ್ದಿಗಂತದ ನಾಟಕ ರೆಡಿಯಾದ 3-4 ತಿಂಗಳಲ್ಲಿ 60 ಶೋ ಆಗ್ತಾಯಿದೆ, 70 ಶೋ ಆಗ್ತಾಯಿದೆ. ನಿಧಾನವಾಗಿ ಕೆಲಸ ಶುರು ಮಾಡಿ ನೋಡಿ. ಇಲ್ಲಿ ಒಂದು ಫೆಸ್ಟಿವಲ್ ನಡೀತಾ ಇದೆ, ತಮಿಳ್ನಾಡಿನಲ್ಲಿ ಒಂದು ನಾಟಕ ತಿರುಗ್ತಾ ಇದೆ, ಮಲಯಾಳಂ ನಾಟಕ ಬೇರೆ ಬೇರೆ ಫೆಸ್ಟಿವಲ್ಗೆ ಹೋಗ್ತಾ ಇದೆ. ಕೊಡಲ್ಲ ಅಂದ್ರೆ ಕೊಡಲ್ಲ, ಇಲ್ಲಿ ಟಕ ಅಂದರೆ ಒಂದೇ ಕಾಲದಲ್ಲಿ ನಿರ್ದಿಗಂತದಿಂದ ಪ್ರಾಯೋಜಿತ ನಾಟಕಗಳು ಎಲ್ಲ ಕಡೆ ನಡೀತಾ ಇವೆ. ಇದರಲ್ಲಿ ಬಿಸ್ನೆಸ್ ಅಲ್ಲ, ಖರ್ಚು ಮತ್ತು ಜನ ಬರಕ್ಕೆ ಶುರು ಮಾಡಿದ್ದಾರೆ, ಒಂದು ಅಭಿರುಚಿ ಬೆಳೀತಾ ಇದೆ. ಎಕ್ಸಾಕ್ಟ್ಲಿ ಹಾಗೆ ಆಗಬೇಕು. ಕರಾವಳಿಯ ನಿರ್ದಿಗಂತದ ಕನಸು ಅಷ್ಟೇ. ಇಲ್ಲಿ ತುಂಬ ಕೆಲಸ ನಡೀತದೆ, ಎಲ್ಲರೂ ಸೇರಿಸ್ಲಿಕ್ಕೆ ಸಾಧ್ಯ ಆಗುತ್ತಾ? ನಾವೆಲ್ಲ ಸೇರಿ ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಅಷ್ಟೇ. ಭಾಳ ದೊಡ್ಡ ವಿಷನ್ ಸರ್ ಇದು, ಭಾಳ ವರ್ಷಗಳಿಂದ ಭಾಳ ಅವಶ್ಯಕತೆಯ ವಿಷನ್ ಇದು. ಮಿನಿಮಮ್ ನಾವು ನಿರ್ದಿಗಂತದ ಕನಸು ಕಂಡಾಗ ನನಗೆ 10 ವರ್ಷದ ಸಹನೆ ಬೇಕು ಅಂತ ಗೊತ್ತಾಯ್ತು. ಮುಂದಿನ 10 ವರ್ಷಗಳು ನಾವು ಮತ್ತೆ ರಂಗಭೂಮಿಗೆ ಏನು ಕೊಡಬೇಕು ಅಂದರೆ ನಾನು ಇದನ್ನು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಅದು 10 ವರ್ಷ ಅನ್ನೋದಕ್ಕೆಲ್ಲ ಹೇಳ್ತಾರೆ, 2.5 ವರ್ಷಕ್ಕೆ ಇಷ್ಟು ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದು ನನಗೆ ಗೊತ್ತಿರಲಿಲ್ಲ. ಎಕ್ಸಾಕ್ಟ್ಲಿ, ನಮಗೆ ಗೊತ್ತಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ಅಂದರೆ ಅದರ ಅವಶ್ಯಕತೆ ಇದೆ ಅಂತ ಗೊತ್ತಾಗ್ತದೆ. ಇದು ಇನ್ನೊಂದು 3-4 ವರ್ಷದಲ್ಲಿ ಏನಾಗ್ತದೆ ನೋಡೋಣ. ಎಕ್ಸಾಕ್ಟ್ಲಿ. ರಾಜ್ಯ ಪೂರ್ತಿ ವ್ಯಾಪಿಸುವಂಥ ಎಲ್ಲ ಲಕ್ಷಣಗಳು ಈಗಲೇ ಕಾಣೋದಕ್ಕೆ ಶುರುವಾಗಿದೆ. ಆಗ್ತಾ ಇದೆ, ಬರ್ತಿದ್ದಾರೆ, ನಂಬುತ್ತಿದ್ದಾರೆ. ಅಲ್ಲಿ ನಾವು ಹೋಗ್ಬೋದು, ಅಲ್ಲಿ ಒಂದು ಫೇರ್ ಆಗಿದೆ, ಯಾರೋ ಪರಿಚಯದವರು, ಯಾರೋ ಇನ್ಫ್ಲೂಯೆನ್ಸ್ ಇಂದ ಅಲ್ಲ. ಯಾವ ನಾಟಕಕ್ಕೆ ಏನು ಅಗತ್ಯ ಇದೆಯೋ ಆ ಅಗತ್ಯ ನಮ್ಮಲ್ಲಿದ್ದರೆ ನಮಗೆ ಅಲ್ಲಿ ಸಾಧ್ಯತೆ ಇದೆ ನಿರ್ದಿಗಂತದಲ್ಲಿ ಅನ್ನೋದು ಇದೆಯಲ್ಲ, ಅದನ್ನು ಬೆಳೆಸ್ಕೊಳ್ಳೋದು ಇದೆಯಲ್ಲ, ಆ ನಂಬಿಕೆಯನ್ನು ಹುಟ್ಟಿಸೋದು, ಆ ನಂಬಿಕೆಯನ್ನು ಕಾಪಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ. ಸರ್, ಮೈಸೂರಲ್ಲಿ, ಉಡುಪಿಯಲ್ಲಿ, ಮಂಗಳೂರಲ್ಲಿ, ಧಾರವಾಡದಲ್ಲಿ, ಚಿಕ್ಕಮಗಳೂರಲ್ಲಿ, ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರವರು ಆಯಾಯ ಊರಿನವರೆಲ್ಲ ಅದರ ನೇತೃತ್ವ ವಹಿಸ್ಕೊಂಡು ಅವ್ರು ಮುನ್ನಡೆಸ್ಕೊಂಡು ಹೋಗ್ತಾರೆ. ಹಾಗೆ ಹೋಗ್ಬೇಕಲ್ವಾ? ಎಸ್, ನಾವೇ ಕೂತ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಊರ ಹಬ್ಬ ಮಾಡ್ತೇವೆ ಇಲ್ಲಿ ಮೈಸೂರು ನಿರ್ದಿಗಂತದಲ್ಲಿ, ಪ್ರಾಬ್ಲಿ ಇಲ್ಲಿ ಆಗ್ಬೋದು ಅದು. ಅಲ್ಲಿ ಏನಾಯಿತು, ಎಲ್ಲ ಕಡೆ ನಾಟಕ ಮಾಡ್ತಿದ್ದೀವಲ್ಲ, ನಮ್ಮ ಪಕ್ಕದ ಹಳ್ಳಿಯ ಮಕ್ಕಳಿಗೆ ಏನು ಮಾಡೋದು? ಸೊ ಅಲ್ಲಿ ಒಂದು ಶಾಲೆಯ ಮಕ್ಕಳಿಗೆ ನಮ್ಮ ಹುಡುಗರು ಕ್ಲಾಸ್ ತೊಗೊಳಕ್ಕೆ ಶುರು ಮಾಡಿದ್ರು, ಒಂದು ನಾಟಕ ಮಾಡಿದರು. ಮೊನ್ನೆ ಶಿಬಿರಕ್ಕೆ ಏನು ಮಾಡಿದ್ವಿ, ಅನೌನ್ಸ್ ಮಾಡಿದ ತಕ್ಷಣ ಸುತ್ತಮುತ್ತಲಿನ 3 ಹಳ್ಳಿಯ 64 ಜನ ಮಕ್ಕಳು ಬೆಳಗ್ಗೆ ಅವರಿಗೆ ಅಡುಗೆ ಮಾಡಿ ಸಮ್ಮರ್ ಹಾಲಿಡೇಸ್ನಲ್ಲಿ ಎಲ್ಲಿ ಕಳಿಸೋದು ಮಕ್ಕಳಿಗೆ ಹೋದರೆ ನಿರ್ದಿಗಂತ ಕಳಿಸ್ತೀವಿ. ಅವ್ರು ಬಂದರು 64 ಬೆಳಗ್ಗೆ ಬರೋರು, ಸಾಯಂಕಾಲದ ತನಕ ಊಟ ಕಟ್ಕೊಂಡು ಬರೋರು. ನಾಟಕ ಆಯಿತು, 2 ನಾಟಕ ಮಾಡಿಸ್ತೀವಿ. ಅವತ್ತು ಊರು ಹಬ್ಬ ಮಾಡಿದ್ರೆ ಇಡೀ ಊರು ಬಂದು ಕೂತ್ಕೊಳ್ತು. ಆ ಊರಿಗೆ ನಾಟಕದ ಗಂಧಗಾಳಿ ಇಲ್ಲ. ಓಕೆ. ಸೊ ಈಗ ಪ್ರತಿ ತಿಂಗಳು ನಮ್ಗೆ ಊರು ಹಬ್ಬ ಬೇಕು ಅಂತ ಯಾವ್ದಾದ್ರು ನಾಟಕ ಮಾಡಿಸ್ತೇವೆ, ಊರು ರಾತ್ರಿ ಆದ್ರೆ ಬಂದು ಕೂತ್ಕೊಳ್ಳುತ್ತೆ, ಊರಿಗೂ ನಮಗೂ ಒಂದು ಸಂಬಂಧ ಶುರು ಆಗ್ತಾ ಹೋಗುತ್ತೆ. ಅದು ಹೊಸ ಪ್ರೇಕ್ಷಕರಲ್ವಾ ಅದು. ಇಲ್ಲಾಂದರೆ ಈ ತಂಡದ ಪ್ರೇಕ್ಷಕರು ಈ ತಂಡದ ನಾಟಕಕ್ಕೆ ಬರ್ತಾರೆ, ಆ ತಂಡದ ಪ್ರೇಕ್ಷಕರು ಆ ತಂಡದ ನಾಟಕಕ್ಕೆ ಬರ್ತಾರೆ, ಈ ತಂಡದವರು ಆ ತಂಡದ ನಾಟಕಕ್ಕೆ ಹೋಗಲ್ಲ. ಇದನ್ನು ದಾಟಿ ನೋಡಿದ ಮುಖಗಳೇ ನೋಡೋದನ್ನು ದಾಟಿ ಮೊನ್ನೆ ಮಕ್ಕಳ ನಾಟಿಸೋದು ನೋಡಿ. ನಾನು ಮಕ್ಕಳ ನಾಟಕೋತ್ಸವ ಮೊನ್ನೆ ಮಕ್ಕಳ ನಾಟಕ ಆದಾಗ, ನಮ್ಮ ಉಡುಪಿಯ ಮಕ್ಕಳ ನಾಟಕ ಆದಾಗ ಎಲ್ಲ ಹೊಸ ಆಡಿಯನ್ಸ್, ಮಕ್ಕಳು ರಂಗಭೂಮಿ ಮೇಲೆ ಪೇರೆಂಟ್ಸ್, ತಂದೆ ತಾಯಂದ್ರು, ಪೋಷಕರು. ಆ ಸಂತೋಷನೇ ನನಗೆ, ಆ ಸಂತೋಷನೇ ತುಂಬ ಇಷ್ಟ ಆಯ್ತು. ಎಕ್ಸಾಕ್ಟ್ಲಿ ಸರ್. ಅಲ್ಲಿ ನಾಟಕ ನೋಡಿ ಹೊರಗೆ ಬಂದಾಗ ಒಂದಿಬ್ಬರು ಪೇರೆಂಟ್ಸ್ಗಳ ಜೊತೆ ಸುಮ್ಮನೆ ರ್ಯಾಂಡಮ್ ಆಗಿ ಮಾತಾಡ್ತಿದ್ದೆ. ಅವ್ರು ಹೇಳಿರೋಂಥ ಒಂದು ಮಾತು, ನಮ್ಮ ಮಕ್ಕಳನ್ನ ನೋಡಿ ಭಾಳ ಸಂತೋಷ ಆಯಿತು, ಖುಷಿ ಆಯಿತು. ಪ್ರಕಾಶ್ ರಾಜ್ ಅವರು ಅಲ್ಲಿ ಕೂತ್ಕೊಂಡು ನಮ್ಮ ಮಕ್ಕಳನ್ನ ನೋಡ್ತಿದ್ರಲ್ಲ, ಅದು ನಮಗೆ ಜಾಸ್ತಿ ಕಾನ್ಫಿಡೆನ್ಸ್. ಅದು ಏನಾಗ್ತದೆ, ರಂಗಭೂಮಿ ಆಗಿರೋ ನಾವು ಬೆಳೆದಿದ್ದೀವಿ ಅಂದ್ಕೊಂಡಿದ್ದೀವಲ್ಲ, ನನ್ನಂತವ್ನು ಇರ್ಬೋದು, ಇಲ್ಲಿಯ ರಂಗಭೂಮಿಗೆ ಹಿರಿಯರು ಇದೆಯಲ್ಲ, ಹಿರಿಯರೆಲ್ಲ ಕೂತ್ಕೊಂಡು ಮಕ್ಕಳ ನಾಟಕ ನೋಡ್ತೀವಿ ಅನ್ನೋದು ಇದೆಯಲ್ಲ, ಅದು ಅವರಿಗೆ ಕೊಡುವ ಶಕ್ತಿ, ಆತ್ಮವಿಶ್ವಾಸ. ಆತ್ಮವಿಶ್ವಾಸ. ಮತ್ತು ಪ್ರಕಾಶ್ ರಾಜ್ ತುಂಬ ದೊಡ್ಡ ನಟ, ಅವನ ಮುಂದೆ ನಾವು ಆ್ಯಕ್ಟ್ ಮಾಡಿದ್ವಿ, ಅವ್ರು ನಮಗೆ ಚಪ್ಪಾಳೆ ಹೊಡೆದ್ರು. ಅದನ್ನು ನಾವು ಮಾಡಬೇಕಲ್ಲ ಈಗ. ಎಕ್ಸಾಕ್ಟ್ಲಿ. ಆ ಥರದ ಎಷ್ಟೋ ಚಪ್ಪಾಳೆಗಳಿಂದ ಬೆಳೆದ ನಾವು, ಇಲ್ಲ ನನಗೆ ಸಾಕು ಚಪ್ಪಾಳೆ ಹೊಡೆದಿದ್ದು, ನಾನು ಕೂತ್ಕೊಳ್ತೇನೆ, ನಿಮ್ಮನ್ನು ನೋಡ್ತೇನೆ, ನಿಮಗೆ ಚಪ್ಪಾಳೆ ಮಾಡ್ತೇನೆ ಅನ್ನೋದಿಲ್ಲ. ದಿಸ್ ಈಸ್ ವಾಟ್ ಈಸ್ ಗಿವಿಂಗ್ ಬ್ಯಾಕ್. ನಮ್ಮನ್ನು ಬೆಳೆಸಿದವರಿಗೆ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. ಫ್ಯಾಂಟಾಸ್ಟಿಕ್ ಸರ್. ನಾವು ಇನ್ನೊಬ್ಬರಿಗೆ ಅದನ್ನು ಕೊಡ್ತಾ ಹೋಗ್ಬೇಕು. ಆರಂಭದಲ್ಲಿ ನೀವು ಅದನ್ನೇ ಹೇಳಿದ್ರಿ, ಇಷ್ಟು ದಿನ ನಾನು ವೇದಿಕೆಯಲ್ಲಿ ಇದ್ದಿದ್ದು ಸಾಕು, ಈಗ ನಾವೇ ವೇದಿಕೆ ಆಗಬೇಕು. ಇಲ್ದಿದ್ರೆ ನಾವೇ ಸರ್ವಾಧಿಕಾರಿಗಳ ಹತ್ರ ಕೂತ್ಕೊಂಡು ಹಾಡುರುಗಳದವ್ರು ಗಡವನ್ನ ಕೂತ್ಕೊಂಡು ಮುಂದಿಂದೇನು ಒಂದು ಆಲದ ಮುಳದ ಹಾಕಿ ಬೆಳೆದು ಕೆಳಗೇನು ಬೆಳೆದಿದ್ರೆ ಆಗ ನಿನ್ನ ನೋಡಿ, ಯಾರೇ ಒಬ್ಬ ಪ್ರತಿಭಾವಂತ ನಟ ಪಾಪ್ಯುಲರ್ ಆಗೋದು ಅವನ ಪ್ರತಿಭೆಯಿಂದ ಮಾತ್ರ ಅಲ್ಲ, ಕಾಲಕಾಲಕ್ಕೆ ಕೊಡುವ ಜನರ ಪ್ರೀತಿಯಿಂದ ಮತ್ತು ಅವನ ಮೇಲೆ ಇಟ್ಟಿರೋ ನಂಬಿಕೆಯಿಂದ. ನೀವು ಮತ್ತು ನೀನೇ ಅಂತ ಅಂದ್ಕೊಂಡ್ರೆ ಹೇಗದು? ಆಮೇಲೆ ನಿನ್ನನ್ನು ಬೆಳೆಸಿದ ಮೇಲೆ ನೀನು ಇನ್ನೊಬ್ಬರನ್ನ ಬೆಳೆಸು ಅಂತ ಹೇಳುತ್ತದು. ಐ ಥಿಂಕ್ ಈ ಮಾತಿದೆಯಲ್ಲ ಸರ್, ಇದು ಬಹಳ ಜನರಿಗೆ ಮೆಸೇಜ್. ಇದು ಎಲ್ಲ ಬೇಕು ಅಂದರೆ ಓಕೆ, ಪಾಪ ಗೊತ್ತಿಲ್ಲದೇನೂ ಇರ್ಬೋದು, ಅಥವಾ ಇನ್ನೂ ನಾನೇ ಅನ್ಕೊಂಡಿರ್ಬೋದು, ಅವರೆಲ್ಲರಿಗೂ ಹೇಳೋದನ್ನು ಸಾಕು. ನಾವು ಹೋಗ್ಬೇಕಾದ್ರೆ ಮುಂದಿನ ತಲೆಮಾರಿಗೆ ಎಷ್ಟು ಹೇಳೋದು. ಕುಕ್ಕೆಹಳ್ಳಿ ಅಂತ ಒಂದು ಹಳ್ಳಿಯಲ್ಲಿ ಭಾಳ ಸುಂದರವಾದಂಥ ಜಾಗ, ಒಂದು ಸುಂದರ ಮನೆ, ಇಲ್ಲೇ ಇದು ಒಂಥರ ಉಡುಪಿ ಹೆಡ್ ಕ್ವಾರ್ಟರ್ಸ್ ಆಗೋ ಎಲ್ಲ ಲಕ್ಷಣಗಳು ಅಲ್ಲ, ಇದನ್ನು ನೀವು ಮಾಡ್ತಾ ಇದ್ದೀರ. ಇಲ್ಲಿಯ ಈ ವಾತಾವರಣ, ಈ ಪರಿಸರ ಮತ್ತು ಇಲ್ಲಿಯ ಚಟುವಟಿಕೆಗಳು ಮುಂದೆ ಹೇಗೆ ನಡೆಯುತ್ತೆ? ಶಾರ್ಟ್ಲಿ ನೀವೇ ಹೇಳ್ದಂಗೆ ಈಗ ಮಾರ್ಚ್ ಏಪ್ರಿಲಲ್ಲಿ 2 ತಿಂಗಳು ರಜೆ ಇರುತ್ತೆ, ಮಕ್ಕಳೆಲ್ಲ ಇಲ್ಲಿ ತುಂಬಿ ತುಳುಕಬಹುದು.
ಏಪ್ರಿಲ್ ಇಲ್ಲಲ್ಲ ಎಲ್ಲ ಕಡೆ ಎಲ್ಲ ಕಡೆ. ದಟ್ ಹೋಲ್ ಪ್ರಾಸೆಸ್ ಇಸ್ ದಟ್. ಅದು ರಂಗಪಟ್ಟಿ ಅನ್ನಲ್ಲ, ಮಕ್ಕಳ ರಂಗಭೂಮಿಯ ಮಕ್ಕಳ ರಂಗಭೂಮಿ ಏನು ಬೇಕು ಅಂತ ಸುಮ್ಮನೆ ಮಕ್ಕಳ ನಾಟಕ ಮಾಡಿದ್ರೆ ಡಾನ್ಸು ಹಂಗಲ್ಲ ಅದು. ಅದು ಬೇಕಾದರೆ ನಾವು ಮಕ್ಕಳ ಮನಸ್ಥಿತಿಗೆ ಮಕ್ಕಳಿಗೆ ಒಂದು ಸ್ಪೇಸ್ ಕೊಡ್ತಾ ಇದೀವಿ ಅಂದರೆ ಭಾಳ ಜವಾಬ್ದಾರಿಯ ಕೆಲಸ. ಅದಕ್ಕೆ ನಿರ್ತಿಗಂತ ಈ ನಿರ್ಧಾರಕ್ಕೆ ಬರೋಕ್ಕೆ ಮುಂಚೆ 2 ವರ್ಷಗಳು ಮಾಡಿದ ಕೆಲಸ ಏನಂದರೆ, ಒಂದು 15 ಜನರ ತಂಡವನ್ನು ಕಟ್ಟಿ ಅವರಿಗೆ ಒಂದು 5 ಜನ ನಿರ್ದೇಶಕರು ಬಂದು ಒಂದು 5.5 ಗಂಟೆಯ ಒಂದು ಬೊಂಬೆ ಆಟದ ಮರದ ಪರಿಸರದ ಒಂದು ಕತೆ. ಫಾರ್ ಎಕ್ಸಾಂಪಲ್ ಒಂದು ಪಂಚತಂತ್ರದ ಒಂದು ಕತೆ ಇದೆ. ಆ ಕಥೆಯಲ್ಲಿ 2 ಕೊಕ್ಕರೆಗಳು, ಒಂದು ಆಮೆ, ತುಂಬ ವಾಚಾಳಿ ಆಮೆ ಅದು. ಆ ಒಂದು ನೀರು ಸ್ವಲ್ಪ ಕಮ್ಮಿ ಆಗ್ತಿದ್ದಂಗೆ ಆ 2 ಕೊಕ್ಕರೆಗಳು ನಾವು ಹೋಗ್ತೇವೆ ಇನ್ನೊಂದು ನೀರು ನಾವು ಅದನ್ನು ಹುಡ್ಕೊಂಡು, ಹಾಗಾಗಿ ನನ್ನನ್ನು ಕರ್ಕೊಂಡು ಹೋಗಿ, ಇಷ್ಟು ದಿನ ಫ್ರೆಂಡ್ ಆಗಿದ್ವಲ್ಲ, ನೀನು ತುಂಬ ಮಾತಾಡ್ತೀಯ, ಹೆಂಗೆ ಕರ್ಕೊಂಡು ಹೋಗೋದು, ನಾನು ಮಾತಾಡೋದಿಲ್ಲ. ಆಗ ಒಂದು ಕಡ್ಡಿಯನ್ನು ಇಟ್ಕೊಂಡು ಈ ಆಮೆ ಅದನ್ನು ಹಿಡ್ಕೊಂಡು ಹಾರುತ್ತೆ. ಅದಕ್ಕೆ ಅಭ್ಯಾಸ ಆದ್ದರಿಂದ ಮೇಲೆ ಹೋಗುವಾಗ ಹಾರಿ ಹೋಗುವಾಗ ಜನ ಏನೋ ನಗ್ತಾ ಇದ್ದರೆ ಮಾತಾಡಿ ಕೆಳಗೆ ಬಿದ್ದು ಸಾಯಿತು ಅಂತ ಕತೆ. ಆದರೆ ಮಕ್ಕಳ ನಾಟಕ ಮಾಡಿಸಿದಾಗ ನಾವು 15 ನಿಮಿಷ 20 ನಿಮಿಷದೊಳಗೆ ಆಮೆ ಮಾತಾಡ್ತಾ ಇದು ಮಾತಾಡ್ತಾ ಮೇಲಿಂದ ಬಿದ್ದ ಮೇಲೆ ಆಮೆ ಮತ್ತೆ ಸ್ಟೇಜಿಗೆ ಬರುತ್ತೆ. ಸ್ಟೇಜಿಗೆ ಬಂದು ನಾನು ಸಾಯಲಿಲ್ಲ, ನನ್ನ ಬೆನ್ನು ಗಟ್ಟಿ ಇದೆ, ನಾನು ಹೆಚ್ಚು ಮಾತಾಡಿದ ನಾನು ಸಾಯಲಿಲ್ಲ, ಆ್ಯಕ್ಚುಲಿ ಸತ್ತದ್ದು ನಿಮ್ಮ ಊರಿನ ಕೆರೆ, ನೀವು ಮಾತಾಡದೇ ಇರೋದ್ರಿಂದ, ಅದು ಹಾಳಾಗ್ತಿದ್ರೆ ನೀವು ಸುಮ್ಮನಿದ್ದರಿಂದ, ಇದು ಒಂದು ನೀರಿನ ತೊರೆಯ ಸಾವಿನ ಕತೆ ಅಂತ. ಅಂದರೆ ಮಕ್ಕಳಿಗೆ ಹಾಗಾದ್ರೆ ನಮ್ಮೂರ ಕೆರೆ ನಾವು ನೋಡ್ಕೋಬೇಕು, ಈ ಥರದ ಒಂದಷ್ಟು. ಮತ್ತು ಮಕ್ಕಳ ಭಾಷೆ ಉಚ್ಚಾರಣೆಗೆ ಬೇಕಾದ ಟಂಗ್ ಟ್ವಿಸ್ಟರ್ಸ್ಗಳು ಮತ್ತು ಮಕ್ಕಳ ಆಟಗಳು, ಮಕ್ಕಳೆಲ್ಲ ಸೇರಲಿಕ್ಕೆ ಬೇಕಾಗುವಂತಹ ನಾವು ಒಂದು ಅಂತ ಹೇಳ್ಕೊಳ್ಳೋ ಆಟಗಳು, ಈ ಥರದ ಒಂದು ಮಾಡಿದ್ವಿ. ಅದನ್ನು ಡಾಕ್ಯುಮೆಂಟ್ ಮಾಡಿದ್ವಿ. ಅದಾದಮೇಲೆ 5 ಜಿಲ್ಲೆಗಳಿಗೆ 5 ನಿರ್ದೇಶಕರನ್ನು 2 ವರ್ಷ ಕಳಿಸಿದ್ವಿ. ಅದಾದಮೇಲೆ ಅದನ್ನು ಡಾಕ್ಯುಮೆಂಟ್ ಮಾಡಿದ್ವಿ. ಡಾಕ್ಯುಮೆಂಟ್ ಮಾಡಿದಾಗ ಈ ಮಕ್ಕಳ ರಂಗಭೂಮಿಯ ಈ ಮಧ್ಯಪ್ರವೇಶಿಕೆಯಿಂದ ಅವರಿಗೆ ಗಣಿತದಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಯಿತು, ಸೈನ್ಸ್ ಇಷ್ಟ ಆಗ್ತಾ ಇತ್ತು, ಮಾರ್ಕ್ಸ್ ಬೆಟ್ರಾಗಿ ತೊಗೊಂಡ್ರು. ತುಂಬ ಮೌನವಾಗಿದ್ದ ಮಕ್ಕಳು ಮಾತಾಡಲಿಕ್ಕೆ ಶುರು ಮಾಡಿದ್ರು, ಅವರಿಗೆ ಮಾತಾಡೋ ಧೈರ್ಯ ಬಂತು, ನಾನು ಹಾಡಬಲ್ಲೆ ಅನ್ನೋ ನಂಬಿಕೆ ಬಂತು, ಅವ್ರ ಮನೆಯವರು ಇಷ್ಟ ಆದರು. ಆಮೇಲೆ ನಾವೇನು ಮಾಡಿದ್ವಿ, ಒಂದು ಭಾರತ ದೇಶದಲ್ಲಿ ಈ ಮಕ್ಕಳ ನಾಟಕದ ಬಗ್ಗೆ ಯಾರು ಕೆಲಸ ಮಾಡ್ತಾರೆ ಅಂದರೆ, ಡೆಲ್ಲಿಯಲ್ಲಿ ಒಬ್ಬಳು ಹೆಣ್ಮಗಳು ತುಂಬ ವರ್ಷಗಳಿಂದ ಸ್ಲಮ್ಸ್ನ ಮಕ್ಕಳ ಜೊತೆ ಕೆಲಸ ಮಾಡ್ತಾಯಿದ್ರು, ಬಾಂಬೆನಲ್ಲಿ ಕೆಲವರು ಕೆಲಸ ಮಾಡ್ತಾಯಿದ್ದಾರೆ, ಒಬ್ಬ ಗ್ರೇಟ್ ಡಾಕ್ಟ್ರ್ ಒಬ್ಬರು ಒಂದು ಚಿಕ್ಕ ರಂಗತಂಡ ಕಟ್ಕೊಂಡು ಚೈಲ್ಡ್ ಸೈಕಾಲಜಿಸ್ಟ್ ಮಾಡ್ತಿದ್ದಾರೆ, ಚೈಲ್ಡ್ ಫಿಲಾಸಫರ್ಸ್ನ ಕರೆಸಿದ್ವಿ, ಮಕ್ಕಳ ಸಾಹಿತ್ಯ ಬರೆಯೋವನ್ನು ಕಳಿಸಿದ್ವಿ. ಅವರ ಇನ್ಪುಟ್ಸ್ಗಳನ್ನ ತಗೊಂಡು ಒಂದು ಪಠ್ಯವನ್ನು ಮಾಡಿದ್ದೇವೆ. ಬೇರೆ ಬೇರೆ ಹಾಡುಗಳು, ಬೇರೆ ಬೇರೆ ನಾಟಕಗಳು, ಬೇರೆ ಬೇರೆ ಕವಿತೆಗಳು, ಬೇರೆ ಬೇರೆ ಆಟಗಳು, ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳು, ಆಟಗಳ ಮೂಲಕ. ಸೊ ಅದು ಬಹಳ ಮುಖ್ಯ. ಅದರಿಂದ ಬಂದ ಪರಿಣಾಮವನ್ನು ಸಕ್ಸಸ್ ಮಾಡಿ ಆ ಪಠ್ಯವನ್ನು ಎಲ್ಲರಿಗೂ ಹಂಚುವ ಕೆಲಸ ಮಾಡ್ತೇವೆ. ಸೊ ನಾವು ತುಂಬ ಜವಾಬ್ದಾರಿಯಿಂದ ಮಾಡಬೇಕಾಗದ. ಇಟ್ ಕೆನಾಟ್ ಬಿ ಜಸ್ಟ್ ಎನ್ ಇವೆಂಟ್. ಅದಕ್ಕೆ ಒಂದು 2 ವರ್ಷಗಳ ಸಹನೆ ಬೇಕು, ಆ ಒಂದು ಹುಡುಕಾಟ ಬೇಕು. ನಮಗೆ ಗೊತ್ತು ಅಂತ ಹೋಗಬಾರ್ದು, ಗೊತ್ತಿದ್ದವ್ರನ್ನ ಕರೆಸಿ ಮಾಡಬೇಕು ಮತ್ತು ಅದನ್ನು ಪ್ರಯೋಗ ಮಾಡಿ ನೋಡಬೇಕು. ಅದಾದಮೇಲೆ ನಾವು ಹೇಳಲಿಕ್ಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ನಿರ್ದಿಗಂತ ಕೆಲಸ ಮಾಡಿದೆ. ಅದು ನಾನು ಹೇಳ್ತಿರುವ ಪಠ್ಯ. ಅದು ಈಗ ಪಠ್ಯ ಬಂದಿದೆ. ಅದನ್ನು ಮತ್ತೆ ನಾವು ಒಂದು 10 ಮುಖ್ಯ ಕೃಪಾಕರ್ ಸೇನಾನಿ ಅಂತಹ ಸೈಂಟಿಸ್ಟ್ಗಳು ಅಥವಾ ಎನ್ವೈರ್ಮೆಂಟಿಸ್ಟ್ಗಳು, ಅವ್ರು ನೋಡಿದ್ರೆ ನೀವು 4 ಇದೆ ಫೆಸ್ಟಿವಲ್ಗಳಲ್ಲಿ ಬಂದು ರಂಗಭೂಮಿ ಮತ್ತು ಕಲೆ ಮತ್ತು ಪ್ರಕೃತಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋದರು. ಓಕೆ, ಅಂದರೆ ಎಷ್ಟು ಇಂಪಾರ್ಟೆಂಟು, ತೇಜಸ್ವಿ ಅವರು ಎಷ್ಟು ಇಂಪಾರ್ಟೆಂಟ್. ನೀವು ಇವಾಗ ಕರ್ನಾಟಕದ ಸಾಹಿತ್ಯವನ್ನು ನೀವು ಓದಿದ್ರೆ ನಿಮಗೆ 3 ಕಾಡುಗಳು ಕಾಣಿಸುತ್ತೆ. ಶಿವರಾಮ್ ಕಾರಂತರ ಕಾಡು, ಮನುಷ್ಯ, ಚೋಮ ಎಲ್ಲರೂ ಮಣ್ಣಿನ ಜೊತೆ ಅದನ್ನು ಪಳಗಿಸುವ ಕಾಡಿನ ಬಾಂಧವ್ಯ ಕಾಣಿಸಿದ್ರೆ, ನಿಮಗೆ ಕುವೆಂಪು ಅವರ ಕಾಡಿನಲ್ಲಿ ವಿಸ್ಮಯದಿಂದ ನೋಡ್ತಾರೆ ಹಕ್ಕಿಗಳ ಬಗ್ಗೆ, ಇನ್ನೊಂದರ ಬಗ್ಗೆ. ಅದೇ ನೀವು ತೇಜಸ್ವಿ ಆ ನಂತರದ ದಶಕದ ಕಾಡನ್ನು ನೋಡಿದರೆ ಅದರಲ್ಲಿರೋ ಒಂದು ಮಿಸ್ಟಿಸಿಟಿ, ಅದರ ನಿಗೂಢತೆ ನೋಡ್ತಾ ಹೋಗ್ತಾರೆ. ನೀವು ಕನ್ನಡ ಸಾಹಿತ್ಯದ 60 ವರ್ಷಗಳ 3 ಮುಖ್ಯವಾದ ಬರಹಗಾರರ ಬರವಣಿಗೆ ನೋಡಿದ್ರೇ ನಮ್ಮ ನಾಡಿನ, ನಮ್ಮ ನಮ್ಮ ಕರ್ನಾಟಕದ ಕಾಡಿನ 3 ಸ್ವರೂಪಗಳು ಕಾಣ್ತಾ ಹೋಗುತ್ತೆ. ಎವಲ್ಯೂಷನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಫಾರೆಸ್ಟ್ ಗಾರ್ಡನ್. ಇಷ್ಟು ಸಮೃದ್ಧವಾಗಿ ಒಂದು ಕಲೆ ಇದ್ದಾಗ ಇದನ್ನು ಮಕ್ಕಳಿಗೆ ಹೇಗೆ ದಾಟಿಸೋದು ನಾವು, ಮುಂದಿನ ಯುವ ಪೀಳಿಗೆಗೆ ಹೇಗೆ ದಾಟಿಸೋದು ನಾವು? ಮೈಮನಗಳ ಸುಳಿಯಲ್ಲಿ ಮೊನ್ನೆ ನಾಟಕ ಮಾಡಿದಾಗ ಇಂತಹ ಒಂದು ತುಂಬ ದೊಡ್ಡ ಚಿಂತನೆಯನ್ನು ಒಂದು ಹೆಣ್ಣಿಗಾಗೂ ಅನ್ಯಾನ್ವಾಗ ಕಾರಂತರ ಆಗಲೇ ಬರೆದ್ರ ಅಂತ. ಅದನ್ನು ರಂಗಭೂಮಿಯಿಂದ ದಾಟಿಸೋ ಕೆಲಸ ಆಗಬೇಕಲ್ಲ ನಮಗೆ. ನಿಮ್ಗೆ ಅರ್ಥ ಆಗುತ್ತೆ. ಹಾಗೆ ಮಕ್ಕಳ ರಂಗಭೂಮಿಯಲ್ಲೂ ನೀವು ನೋಡಿದ್ರೆ ಕಾರಂತರ ಪಂಚತಂತ್ರದ ಬಗ್ಗೆ ಸ್ಟಡಿ ಮಾಡ್ತಾ ಇದ್ರೆ, ಶಿವರಾಮ್ ಕಾರಂತರು ಯಾರ ಜೊತೆನೋ ಪಂಚತಂತ್ರ ಕಥೆಗಳು ಬರೀತಾ ಅದರಲ್ಲಿರುವ ಡ್ರಾಯಿಂಗ್ಸ್ ನೋಡಿದ್ರೆ ಆ ಡ್ರಾಯಿಂಗ್ನಲ್ಲಿ ಪಂಚತಂತ್ರದ ಕಥೆ ಇದೆ. ಮತ್ತು ಪಂಚತಂತ್ರನ ಹುಡುಕ್ತಾ ಹೋದರೆ ಶಿಲೆಗಳಲ್ಲಿ, ಬೇರೆ ಬೇರೆ ಶಿಲಾಶಾಸನಗಳಲ್ಲಿ ಅದರ ಕೆತ್ತನೆಗಳಿವೆ.
ಆಮೇಲೆ ಬೈಬಲ್ನ ನಂತರ ಹೈಯೆಸ್ಟ್ ಟ್ರಾನ್ಸ್ಲೇಟೆಡ್ ಬುಕ್ ಇನ್ ದ ವರ್ಲ್ಡ್ ಲಿಟ್ರೇಚರ್ ಇಸ್ ಪಂಚತಂತ್ರ. ಇದನ್ನೆಲ್ಲ ಯಾವಾಗ ಹೇಳೋದು ಮಕ್ಕಳಿಗೆ ನಾವು? ನಮ್ಮ ವಿವೇಕ, ನಮ್ಮ ಜ್ಞಾನ ನಿಮ್ಗೆ ಆಗ್ತದೆ. ಇದು 2 ವರ್ಷದ ಕೆಲಸ ನೋಡಲಿಕ್ಕೆ ನಿಮಗೆ ಅನಿಸುತ್ತೆ, ಬಟ್ ನಿರ್ದಿಗಂತ ಭಾಳ ಸೀರಿಯಸ್ ಆಗಿ ವೈಜ್ಞಾನಿಕವಾಗಿ ಕೆಲಸ ಮಾಡ್ತಾ ಇದೆ. ತೇಜಸ್ವಿ ಮತ್ತು ಕಾರಂತರು ಎಷ್ಟೊಂದು ಹಾಸು ಹೊಕ್ಕಾಗಿದ್ದಾರೆ ನಿಮ್ಮೊಳಗೆ ಅನ್ನೋದು ನಿಮ್ಮ ಮಾತಿನಿಂದನೇ ಗೊತ್ತಾಗುತ್ತೆ. ಅವ್ರು ಬೆಳೆಸಿರೋದು ನಮ್ಮನ್ನು. ಹೌದು, ನೀವು ಕಾರಂತರ ಹೆಸರಿನಲ್ಲಿ ಪ್ರಶಸ್ತಿ ಸ್ವೀಕಾರ ಮಾಡೋದಕ್ಕಿಂತ 5 ವರ್ಷಗಳ ಹಿಂದೆ ಕೋಟಾಕ್ಕೆ ಬಂದಿದ್ದಾಗ ಹೇಳಿದ್ರೆ ನಾನು ಹೀಗೆ ಇರೋದಕ್ಕೆ ನಮ್ಮ ಅಜ್ಜ ಕಾರಣ, ಅಜ್ಜನ್ ಬೈರಿ ನನ್ನನ್ನು ಬೈಬೇಡಿ ಅಂತ ಹೇಳಿರೋದು. ಹೌದು, ನನ್ನ ಕೋಪಕ್ಕೆ ಕಾರಂತರ ಕಾರಣ, ಕುವೆಂಪು ಕಾರಣ, ಲಂಕೇಶ್ ಕಾರಣ, ಅಂಬೇಡ್ಕರ್ ಕಾರಣ. ನೀವು ಅವ್ರನ್ನ ಬೇರೆ ನನ್ನ ಯಾಕೆ ಬೈದ್ರಿ? ನಮ್ಮನ್ನ ಹಂಗೆ ಬೆಳೆಸಿದಾರ ಅವರು. ಸರ್, ಕುಕ್ಕೆಹಳ್ಳಿ ಬಗ್ಗೆ ಏನಂತೀರಾ? ಬಹಳ ಸುಂದರವಾದಂಥವ್ರು. ಪ್ರಕಾಶ್ ರಾಜ್ ಅವರು ಇಲ್ಲಿ ಬಂದ ನಂತರ ಇಲ್ಲಿ ಒಂದಷ್ಟು ಇಕಾನಮಿ ಬೆಳಿಬೋದು ಸರ್. ಚೆನ್ನಾಗಿ ಬೆಳಿಬೋದು. ನೋಡಿ, ಒಂದು ಬ್ಯೂಟಿಫುಲ್ ಆದ ಹಕ್ಕಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಹೌದು, ಸೊ ಬ್ಲೂ ಕಾಣಿಸ್ತಾ ಇದೆ ನಿಮಗೆ. ಕೋತಿಗಳು ಬಂದಿವೆ, ಇಲ್ಲಿ ಜಿಂಕೆಗಳು ಬರ್ತಿವೆ, ಆಮೆಗಳಿವೆ ನೀರೊಳಗೆ, ಒಳ್ಳೆಯ ಜನ ಇದ್ದಾರೆ. ಮೊನ್ನೆ ಇಲ್ಲಿ ಮೀನ್ ಬೇಕು ಅನಿಸ್ತು ನನಗೆ. ಸೊ ಆ ಥರ ಅಡಿಗೆ ನನ್ನ ಮಗ ಬಂದಿದ್ದ, ಸಣ್ಣ ಬಂದಿದ್ದು. ನಾನೇ ಹೋಗಿ ತೊಗೊಂಡ್ಬರು. ನೀನು ಮೀನ್ ತಗೊಂಡು ನಾನು ಲುಂಗಿ ಕಟ್ಕೊಂಡು ಹೋದೆ. ಆ ಥರ ಅಡಿಗೆ ಹೋದರೆ ಒಂದು ಗಾಡಿಯಲ್ಲಿ, ಒಂದು ಚಿಕ್ಕ ಗಾಡಿ ಒಳಗೆ ಬೂತಾಯಿ ಮತ್ತು ಅಂಗಡಿ ಇತ್ತು, ಇನ್ನೊಂದಿತ್ತು. ನಾನು ಅಂಜಲಿಲ್ವಾ, ಪಾಂಪ್ಲೆಟ್ ಇಲ್ವಾ ಅಂದೆ. ಈಗ ನೋಡಿ, ಇಲ್ಲಿ ಅಷ್ಟು ಹಣ ಕೊಟ್ಟು ತಗೊಳ್ಳೋ ಮೀನು ತಗೊಳ್ಳೋರು ಇಲ್ಲ. ಇಲ್ಲಿಯ ಪರಿಸರಕ್ಕೆ ಅಂಜಲು, ಬೂತಾಯಿ ಮತ್ತು ಬಿದ್ದಿದೆ. ಹೌದಾ, ಕೊಡಿ ಅಂತದೊಂದು 400 ರೂಪಾಯಿಗೆ ಮೀನು ತೊಗೊಂಡು ಬಂದು ಇಲ್ಲಿ ಅಡಿಗೆ ಮಾಡಿದ್ವಿ. ಈ ರಿಲೇಶನ್ಶಿಪ್ ಚೆನ್ನಾಗಿದೆ. ಇಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ ಬ್ಯೂಟಿಫುಲ್ ಆಗಿದೆ. ಐ ಆಮ್ ಲೈಕಿಂಗ್ ಇಟ್. ಮನುಷ್ಯತ್ವ ಮತ್ತು ಮಾನವೀಯತೆಯನ್ನು ಮತ್ತೆ ಕಟ್ಟು ಅಂತ ಎಲ್ಲರೂ ಜೊತೆಯಾಗಿ ಇರೋಣ, ಜೊತೆಯಾಗಿ ಬೆಳೆಯೋಣ, ಜೊತೆಯಾಗಿ ಕೆಲಸ ಮಾಡೋಣ ಅನ್ನೋದು ಇದ್ರ ಉದ್ದೇಶ ಸರ್. ಒನ್ ಲಾಸ್ಟ್ ಕ್ವೆಶನ್. ತುಂಬ ಇದಕ್ಕೆ ಸಾಕಷ್ಟು ಶ್ರಮ, ಓಕೆ, ಅದಕ್ಕಿಂತ ಹೆಚ್ಚಾಗಿ ನೀವು ತುಂಬ ಹಣದ ವ್ಯಯ ಇದಕ್ಕೆಲ್ಲ ನಡೀತಾ ಇದೆ. ಅದೆಲ್ಲನೂ PRF ಭರಿಸ್ತಾ ಇದೆ. ನಾನು ಭರಿಸ್ತಿದ್ದೀನಿ, ನನ್ನಿಂದ ಸಾಧ್ಯ ಆಗಿದೆ. ಅದು ಅರ್ಥ ಇದೆ ಅದರಲ್ಲಿ. ನಾನು ಗಳಿಸಿದ ಹಣವನ್ನು ಅಥವಾ ನನಗೋಸ್ಕರ ನನ್ನ ಗೆಳೆಯರು ಸಪೋರ್ಟ್ ಮಾಡೋದು, ನಾನು ಸಂಪಾದಿಸಿದ್ದದು, ಅದನ್ನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಅದಕ್ಕೊಂದು ಅರ್ಥ ಸಿಗ್ತಿದೆ ಅದರಿಂದ. ನೋಡಿ, ಇನ್ನೊಂದು ನಿಜ ಹೇಳಬೇಕು ಅಂದರೆ, ಮಕ್ಕಳ ರಂಗಭೂಮಿ, ಕನ್ನಡ ರಂಗಭೂಮಿ, ಸಾಹಿತ್ಯ, ಇದಕ್ಕೆಲ್ಲ ನಾನು ಮಾಡ್ತೀನಿ ಅನ್ನೋದಕ್ಕಿಂತ ಇದು ನನಗೇನಾಗ್ತಿದೆ ಅಂತ ಇದು ಸ್ವಾರ್ಥ ಕೂಡ. ನಿಜ. ಅದು ಹೇಳಿ ನಿಮ್ಗೆ ನನಗೆ ಹೊಸ ಕೂತ್ಕೊಂಡು ಯಂಗ್ಸ್ಟರ್ಸ್ ಎಲ್ಲ ಆ್ಯಕ್ಟ್ ಮಾಡಿದೆ. ನೆನ್ನೆ ಯಾವುದು ಇದು ನೋಡಿದ್ವಲ್ಲ, ಯಾವುದು ನಾವು ದೇವರ ಆತ್ಮಹತ್ಯೆ, ಅಲ್ಲಿ ಒಬ್ಬ ನಟನ ನೋಡಿದ್ರು, ಇಷ್ಟು ಎನರ್ಜಿ ನನಗೆ ಇದೆಯೇನಪ್ಪ. ಈಗ ಯಂಗ್ಸ್ಟರ್ಸ್ ಆ್ಯಕ್ಟ್ ಮಾಡಿದ್ರು, ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವರು, ನಾನು ಮತ್ತೇನೋ ಕಲಿಯೋದಿದೆ ಅನಿಸುತ್ತೆ ಆ್ಯಕ್ಟಿಂಗ್ನಲ್ಲಿ ಅನ್ನೋದು. ಮತ್ತು ಇದರ ಮೂಲಕ ಕವಿತೆಗಳನ್ನ ಓದಲಿಕ್ಕೆ, ಮತ್ತೆ ಪುಸ್ತಕಗಳನ್ನ ಓದಲಿಕ್ಕೆ, ಮತ್ತೆ ಕಾರಂತರ ನೆನೆಸ್ಕೊಳ್ಳೋದಕ್ಕೆ, ಲಂಕೇಶನ್ ನೆನೆಸ್ಕೊಳ್ಳಿಕ್ಕೆ, ಹಾಡು ಕೇಳಲಿಕ್ಕೆ, ಹೊಸ ಹುಡುಗರ ಹೊಸ ಕಾಂಬಿನೇಷನ್ ನಡೀತಿದ್ರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಮತ್ತು ಪಂಚತಂತ್ರ ಓದಲಿಕ್ಕೆ, ಮತ್ತು ಜನರ ಜೊತೆ ಕೂತ್ಕೊಂಡು ಮಾತಾಡಲಿಕ್ಕೆ. ಸೊ ಆ್ಯಕ್ಚುಲಿ ನಾನು ನಿರ್ದಿಗಂತದ ಮೂಲಕ ನಾವು ಬೇರೆಯವ್ರಿಗೆ ಮಾಡಿದ್ರು ನನಗಳಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ, ನನ್ನಲ್ಲಿ ಎಷ್ಟು ಶ್ರೀಮಂತಿಕೆ ಬೆಳೀತಾ ಇದೆ, ಆ್ಯಂಡ್ ಎಷ್ಟು ಮೀನಿಂಗ್ಫುಲ್ ಆಗಿದೆ ಲೈಫು ಅಂತ ನನಗನ್ಸುತ್ತೆ. ಸೊ ಐ ಥಿಂಕ್ ಇಟ್ ಈಸ್, ಅಂದರೆ ನಾವು ಮಾಡೋ ಕೆಲಸ ನಮ್ಮನ್ನು ಬೆಳೆಸ್ತಿದ್ರೆ ಮತ್ತು ನಾವು ಮಾಡೇನು ಪ್ರಯೋಜನ. ಎಕ್ಸಾಕ್ಟ್ಲಿ ಹಾಗೆ. ಸೊ ಆ ಸ್ವಾರ್ಥ ಕೂಡ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಮಯ ಮತ್ತು ಡೀಪ್ ಇನ್ಸೈಟ್ಸ್ ನಿರ್ದಿಗಂತದ ಬಗ್ಗೆ ಕೊಟ್ಟರೆ. ನಿರ್ದಿಗಂತವಾಗಿ ಇರಿ. ನಮಸ್ಕಾರ.